ಭಕ್ತಿಯಾಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ಕೃತಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುನಿಧಿಯಾತ್ಮಜಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾಭಾಂಬುಜೆಗೆ ಪರಮಣುದ ವರ್ಣಿಪೆ ಶಿವಮೆಚ್ಚಿದ ಕೈಗುಳಿ ಎಂಬಿ ಕಥಾನಕವಾ ಅಂಬುನಿದೆ ಆತಯ ಕೈ ಮುಗಿ ಅಂಬುಜಾಸನ ವಾಣಿಯರ ಬಾದ ಅಂಬುಯ ಬರವಣಿ ಹಸಿವೆಯನ್ನು ಸಹಿಸಿಕೊಳ್ಳಲಾಗದೆ ತಾಯಿಗೆ ಹೊರಬರಲಿಕ್ಕೆ ಮಾರ್ಗವನ್ನು ಸೂಚಿಸಿಕೊಂಡೆ. ಆಯಾಡಿದಂತಹ ಮಾತು ನನ್ನ ಉತ್ತರವನ್ನು
ಎತ್ತಿಕೊಂಡು ಬಾ ಮಗನೇ ಎನ್ನುವುದಾಗಿ ಉದರವನ್ನು ಸೀಳಿಕೊಂಡು ಹೊರಗೆ ಬಂದಂತಾದ್ರೆ ತಾಯಿಯನ್ನು ಕೊಂದಂತಹ ಪಾಪ ನನ್ನ ಪಾಲಿಗೆ ತಟ್ಟುತ್ತದೆ. ಅದು ಸರಿಯಲ್ಲ. ಮತ್ತೆ ತಾಯಿಯಲ್ಲಿ ಕೇಳಿಕೊಂಡೆ ಹೊರಗೆ ಬರುವುದಕ್ಕೆ ಮಾರ್ಗವನ್ನು ಸೂಚಿಸಿ ಅಮ್ಮ ಎನ್ನುವುದಾಗಿ. ತೆಗೆದು ಹೊರಗೆ ಬಾ ಮಗನೇ ಎನ್ನುವುದಾಗಿ ತಾಯಿಯ ಮಾತಿಯಂತೆ ಹೊರಗೆ ಬಂದಿದ್ದೇನೆ. ಹೊರಗೆ ಬಂದದ್ದು ಮಾತ್ರ ಅಲ್ಲ, ಹೊರಗೆ ಬಂದಾಕ್ಷಣ ತಾಯಿಯನ್ನೇ ಕೊಂದು ತಿಂದಿದ್ದೇನೆ. ತಂದೆಯನ್ನು ಕೂಡ ಬಿಟ್ಟವ ನಾನಲ್ಲ. ತಂದೆಯನ್ನು ತಿಂದು ಅವರ ಬೆನ್ನು ಮೂಡೆಯಿಂದ ಕೋಲಾಟವನ್ನು ಆಡಿದ್ದೇನೆ. ಇಷ್ಟೆಲ್ಲ ತಿಂದರೂ ಕೂಡ ನನಗೆ ಆಗುತ್ತಿರುವುದೇನು? ಹಸಿವೆ ನಿವಾರಿಸಿಕೊಳ್ಬೇಕಂತಾದ್ರೆ ತಿನ್ನೋದಕ್ಕೆ ನೋಟೀಗ ಏನು ಕಾಣ್ತಾ ಇಲ್ಲ. ಕಾಣ್ತಾ ಇದೆಯಲ್ಲ ಅಲ್ಲಿ ಹೋಗಿ ಹಸುವೆಯನ್ನು ತಾಳಲಾರದೆ ಹಸುವೆಯನ್ನು ತಾಳಲಾರದೆ ಕುಳಿಗನು ಹಸುವೆಯನ್ನು ತಾಳಲಾರದೆ ಹಸುವೆಯನ್ನು ತಾಳಲಾರದೆ ಕುಳಿಗನು ಗಂಡವನು ಸೇವಿಸಿದ ಕುಳಿಗನು ಆಹಾರವ ಸೇವಿಸುತ್ತ ಅಚೆ ಓಹೋ ಇಚೆ ಅಚೆ ಅಚೆ ಓಹೋ ಇಚೆ ಅಚೆ ಹೊಟ್ಟೆ ಹಸಿವೆಯೋ ತಾಳಲಾರದೆ ಕುಳಿಗನೋ ಹೊಟ್ಟೆ ಹಸಿವೆಯನ್ನು ತಾಳಲಾರದೆ ಕುಳಿಗನೋ ಬಚವನೇ ಕೈಯಲ್ಲಿ ನಾನೇ ಶಿವದೂತ ಗುಳಿಗ ಗುಳಿಗ ನಾನೇ ಗುಳಿಗ ಬ್ರಹ್ಮನ ಸೃಷ್ಟಿ ಗುಳಿಗನ ದೃಷ್ಟಿ ಬ್ರಹ್ಮನ ದೃಷ್ಟಿ ಗುಳಿಗನ ದೃಷ್ಟಿ ನಾನೇ ಶಿವದೂತ ಗುಳಿಗ ಬ್ರಹ್ಮನ ದೃಷ್ಟಿ ಗುಳಿಗನ ದೃಷ್ಟಿ ಬ್ರಹ್ಮನ ದೃಷ್ಟಿ ಗುಳಿಗನ ದೃಷ್ಟಿ ನಾನೇ ಶಿವದೂತ ಗುಳಿಗ ಗುಳಿಗ ಆಚೆ ಈಚೆ ಆಹಾ ಈಚೆ ಆಚೆ ಆಚೆ ಈಚೆ ಈಚೆ ಆಚೆ ಈಚೆ ಆಚೆ ಆಚೆ ಈಚೆ ಆಚೆ ಈಚೆಯ ನೋಡಿದ ಪಚ ಪಚ ತಿನ್ನುತ್ತ ಆಚೆ ಈಚೆ ಓಹೋ ಈಚೆ ಆಚೆ ಆಚೆ ಈಚೆ ಈಚೆ ಆಚೆ ಆಚೆ ಈಚೆ ಈಚೆ ಆಚೆ ನೋಡಿದ ಇಣುಕಿ ನೋಡಿದ ಇಣುಕಿ ನೋಡಿದ
ಹೊಟ್ಟೆ ಹಸಿವೆಯನ್ನು ತಾಳಲಾರದೆ ಹೊರಲಾಡಿದ ಬಿದ್ದು ಬಿದ್ದು ಹೊರಲಾಡಿದ ಬ್ರಹ್ಮನ ದೃಷ್ಟಿ ಗುಳಿಗನ ದೃಷ್ಟಿ ಬ್ರಹ್ಮನ ದೃಷ್ಟಿ ಗುಳಿಗನ ದೃಷ್ಟಿ ನಾನೇ ಶಿವದೂತ ಗುಳಿಗ ಬ್ರಹ್ಮನ ದೃಷ್ಟಿ ಗುಳಿಗನ ದೃಷ್ಟಿ ಬ್ರಹ್ಮನ ದೃಷ್ಟಿ ಗುಳಿಗನ ದೃಷ್ಟಿ ಶಿವದೂತ ಗುಳಿಗ ನಾನೇ ಶಿವದೂತ ಗುಳಿಗ ಸಿಕ್ಕಿದೆಲ್ಲವನ್ನು ತಿಂದೆ, ಮಾಂಸವನ್ನು ತಿಂದೆ, ರಕ್ತವನ್ನು ಕುಡಿದೆ. ಇನ್ನೇನುಂಟು? ಇನ್ನೇನಿಲ್ಲ. ಸದ್ಯಕ್ಕೆ ಏನು ಕಾಣಿಸ್ತಿಲ್ಲ. ಹಾಗಾದ್ರೆ ಹೊಟ್ಟೆ ಹಸಿವು ನಿವಾರಿಸಿಕೊಳ್ಬೇಕು ಅಂತಾದ್ರೆ ಹುಡುಕುತ್ತಾ ಮುನ್ನಡಿತೇನೆ. ಹಸಿವನ್ನು ನಿವಾರಿಸಿಕೊಳ್ಳಕ್ಕಾಗಿ ಆಹಾರ ಹುಡುಕಿ ಹೋಗುವಾಗ ನನ್ನ ಕಣ್ಣಿಗೆ ಕಂಡವರು ನಾರದರು ಆಡಿದಂತಹ ಮಾತು, ನನ್ನ ಹಸಿವು ನಿವಾರಣೆ ಆಗ್ಬೇಕು ಅಂತಂದ್ರೆ ನೇರವಾಗಿ ವೈಕುಂಠಕ್ಕೆ ಹೋಗು ಎನ್ನುವುದಕ್ಕೆ ಮಾರ್ಗವನ್ನು ಸೂಚಿಸಿದ್ದಾರೆ. ಹಾಗಾಗಿ ಸಮಯ ವ್ಯರ್ಥ ಮಾಡುವುದಲ್ಲ, ನೇರವಾಗಿ
ಇತ್ತವೈ ಕುಂಡದಲ್ಲಿ ಇತ್ತವೈ ಕುಂಡಲಿ ಶ್ರೀಯರಿ ಮತ್ತ ಗೋಜಿನಿ ಸಿರಿಯದೋಯಿ ತಲಿಯೇ ಮತ್ತ ಗೋಜಿನಿ ಮತ್ತ ಗೋಜಿನಿ ಸಿರಿಯದೋಯಿ ತಲಿಯೇ ಚಿತ್ತನೋಗಿರುತ್ತಿರು ಅರ್ಥೆಯಿಂದ ನಾಗಿರುತ್ತಿರು ಅರ್ಥೆಯಿಂದ ಆಹಾ ಅರ್ಥೆಯಿಂದ ಆದಿಮಯ ಆಡಿರೋ ಮಾತು ಹೀಗೆ ಮಕ್ಕಳೇನು ಮೂರಿಂದ ಘನಕಾರ್ಯವನ್ನು ಆಗಬೇಕು ಎನ್ನುವುದಾಗಿ ಹೋದ ಕಲ್ಪದಲ್ಲಿ ದೈವಾದಂಥ ಪ್ರಪಂಚ ಮತ್ತೆ ಸೃಷ್ಟಿಯಾಗಬೇಕು ಮಕ್ಕಳೇನುವುದಾಗಿ ತಾಯಿ ಹೇಳಿದಾಗೆ ನಿಷ್ಠೆಯಿಂದ ಈ ಕಾರ್ಯವನ್ನು ಮಾಡಬೇಕು. ಯಾವಾಗಲೂ ತಾಯಿ ಆಡಿರೋ ಮಾತು ಹೀಗೆ ಲೋಕದಲ್ಲಿ ಅಪೋದದ ಮಾತನ್ನು ಬರಬಾರದು ಮಕ್ಕಳೇ. ನಿಮ್ಮ ಮೂರಿಂದ ನಿಷ್ಠೆಯಿಂದ ನೀವು ಮಾಡಬೇಕಂತ ತಾಯಿ ಆಜ್ಞೆ ಆಗಿದೆ ಅಂತಾದರೆ ಇಲ್ಲಿವರೆಗೆ ಯಾವ ಕುಂದು ಕೊರತೆ ಇಲ್ಲ. ಈ ವೈಕುಂಠದಲ್ಲಿ ಇದ್ದೇನೆ ನೋಡೋಣ. ಹನುಮನಿ ಮದಿ ಬಂದನಿಲ್ಲಿಗೆ ಅರಮನಿ ಮದಿ ಬಂದನಿಲ್ಲಿಗೆ ಸಿರಿಯರ ಮಣ್ಣನು ಕಾಂಬದವ ಗದಿ ಸಿರಿಯರ ಮಣ್ಣನು ಕಾಂಬದವ ಗದಿ ಬರದಿಯನ್ನಯ ತ್ರಸಯನಿಗೀದು ಎನ್ನಲು ಬೀಳ್ದ ಬರದಿಯನ್ನಯ ಬರದಿಯನ್ನಯ ತ್ರಸಯನಿಗೀದು ಎನ್ನಲು ಬೀಳ್ದ ಆಹಾ ಎನ್ನಲು ಬೀಳ್ದ ಎನ್ನಲು ಬೇಡ ಪವಿತ್ರವಾದಂತಹ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ನೇರವಾಗಿ ವೈಕುಂಠದವರೆಗೆ ಬರುವುದಕ್ಕೆ ಕಾರಣ ಉಂಟು. ಏನು ಇದಕ್ಕೆ ಕಾರಣ? ನನಗಾದಂತಹ ನಾರದರು ಆಡಿದಂತಹ ಮಾತು, ನನಗಾದಂತಹ ಹಸಿವನ್ನು ನಿವಾರಿಸಿಕೊಡಬೇಕು ಅಂತಾದ್ರಿ ನೇರವಾಗಿ ವೈಕುಂಠಕ್ಕೆ ಹೋಗು ಎನ್ನುವುದಾಗಿ ಮಾರ್ಗವನ್ನು ಸೂಚಿಸಿದ್ದಾರೆ. ಅವರ ಮಾತಿನಂತೆ ಇಲ್ಲಿವರೆಗೆ ಬಂದೆ. ನನ್ನ ಹಸಿವನ್ನು ನೀಗಿಸಬೇಕು ತಂದೆ. ಯೋಚನೆ ಮಾಡುವಂತ ಅಗತ್ಯ ಏನು ಮಾಡು? ನೀನು ಇಲ್ಲಿವರೆಗೆ ವೈಕುಂಠ ಬಂದಂತ ಆದ್ರೆ ಇಷ್ಟಾರ್ಥವನ್ನು ಈಡೇರಿಸಬೇಕಾದ ಹೊಣೆಗಾರಿಕೆ ನನ್ನದು. ಗುಳಿಗ ಎಂದ ಗುಳಿಗನ ಮಾತನಾಲಿದಿ ಎಂದ ಗುಳಿಗನ ಮಾತನಾಲಿದಿ ಎಂದ ಗುಳಿಗನ ಮಾತನಾಲಿದಿ ಮಂದಹಾಸವ ತಾಳಿ ಶ್ರೀಯರಿ
ಮಂದಹಾಸವ ತಾಳಿಜಿಯರಿ ಎಂದ ಗುಳಿಗನ ಮಾತನಾಡಿದೆಯ ಎಂದ ಗುಳಿಗನ ಮಾತನಾಡಿದೆ ಮಂದಗೋಸವ ತಾಳಿಜಿಯರಿ ಮಂದಗೋಸವ ತಾಳಿಜಿಯರಿ ಎದ್ದ ಗುಳಿಗನ ಮಾತನಾಡಿದೆ ಮಂದಗೋಸವ ತಾಳಿಜಿಯರಿ ಮಂದಗೋಸವ ತಾಳಿಜಿಯರಿ ಮಂದಗೋಸವ ತಾಳಿಜಿಯರಿ ಕೊಂದು ತಿನ್ನಲು ಪ್ರಾಣಿ ಮಾಂಸವ ಕೊಂದು ತಿನ್ನಲು ಪ್ರಾಣಿ ಮಾಂಸವ ಕೊಂದು ತಿನ್ನಲು ಪ್ರಾಣಿ ಮಾಂಸವ ಕೊಂದು ತಿನ್ನಲು ಪ್ರಾಣಿ ಮಾಂಸವ ಹೊಂದಿಸುತ್ತಲೀ ಅಂದು ಶ್ರೀಹರೇ ಹೊಂದಿಸುತ್ತಲೀ ಅಂದು ಶ್ರೀಹರಿ ಅಂದು ಶ್ರೀಹರಿ ನಾನೇ ಅಂದು ಶ್ರೀಹರಿ ಕೊಂದು ತಿನ್ನಲು ಪ್ರಾಣಿ ಮಾಂಸವ ಹೊಂದಿಸುತ್ತಲೀ ಅಂದು ಶ್ರೀಹರಿ ಹೊಂದಿಸುತ್ತಲೀ ಅಂದು ಶ್ರೀಹರಿ ಹೊಂದಿಸುತ್ತಲೀ ಅಂದು ಶ್ರೀಯರೇ ಹೊಂದಿಸುತ್ತಲೀ ಅಂದು ಶ್ರೀಯರೇ ಓ
ಎಂದ ಗುಳಿಗನ ಮಾತನಾಲಿದಿ ಮಂದಹಾಸವ ತಾಳಿ ಶ್ರೀಹರೇ ಕೊಂದು ತಿನ್ನಲು ಪ್ರಾಣಿ ಮಾತವ ಹೊಂದಿಸುತ್ತಲೇ ಅಂದು ಶ್ರೀಹರೇ ಅಂದು ಶ್ರೀಹರೇ ಎಂದ ಗುಳಿಗನ ಮಾತನಾಲಿದಿ ಮಂದೋಗವ ಬಾಳಿ ಶ್ರೀಯರೇ ನೀನು ಮಾತಾಡುವಂತ ನೋಡಿದಾಗ ಆಶ್ಚರ್ಯ ನನ್ನ ಪಾಲಿಗಾಯ್ತು. ನನ್ನ ಹಸಿವನ್ನು ನೀಗಿಸಬೇಕು ಅಲ್ವಾ? ನಾರದ ಮುನಿಗಳು ಹೇಳಿದ್ದಾರೆ, ವೈಕುಂಠಿಗೆ ಹೋಗು, ನನ್ನ ಹಸುವೆ ನಿವಾರಣೆ ಆಗ್ತದೆ ಎನ್ನುವುದಾಗಿ. ಸತ್ಯ. ಆದ್ರೆ ಇಲ್ಲಿವರೆಗೆ ನೀನು ಬಂದಿಯಲ್ಲ, ಬಂದವನಿಗೆ ಒಂದು ವೇಳೆ ವೈಕುಂಠದಲ್ಲಿ ನಾನೇನು ಕೊಡದೆ ಹೋದಂತಾದ್ರೆ ಲೋಕದಲ್ಲಿ ಎಪ್ಪತ್ತದ ಮಾತನ್ನು ಕೇಳಬೇಕಾಗ್ತದೆ. ವೈಕುಂಠಕ್ಕೆ ಗುಳಿಗೆ ಹೋಗಿದ್ದಾನೆ, ಅವನಿಗೆ ಏನೂ ಕೊಡ್ಲಿಲ್ಲ ಅಂತ ಪ್ರಚಾರ ಆಗ್ತದೆ ಅಲ್ವಾ? ಪ್ರಚಾರ ಆಗ್ಬಾರ್ದಂತಾದ್ರೆ ಏನ್ ಮಾಡುದೀಗ? ನಿನ್ನ ಹೊಟ್ಟೆ ತುಂಬಿಸಬೇಕು. ನಿನ್ನೆ ಹೊಟ್ಟೆ ತುಂಬಿದಂತಾದ್ರೆ ಪ್ರಚಾರ ಆಗುದಿಲ್ಲ. ಯೋಚನೆ ಮಾಡಬೇಡ. 1000 ಆನೆ ಉಂಟು, ಅದನ್ನು ನಿನಗೆ ಅನುಗ್ರಹಿಸ್ತಾ ಇದ್ದೇನೆ. ಸಾಕಾಗ್ಲಿಲ್ವಾ? ಅದು ಸಾಕಾಗ್ಲಿಲ್ವಂತಾದ್ರೆ 1000 ತುರಗ ಉಂಟು, ಅದನ್ನು ನಿನಗೆ ಕೊಡ್ತಾ ಇದ್ದೇನೆ. ಅದು ಸಾಕಾಗ್ಲಿಲ್ಲ. ಸಾಕಾಗ್ಲಿಲ್ಲ, ಇನ್ನು ಬೇಕಾ? ಏನು? ಇನ್ನು ವಸ್ತು ನಿವಾರಣೆ ಆಗ್ಬೇಕಂತಾದ್ರೆ ಇನ್ನು ಯೋಚನೆ ಮಾಡುದಲ್ಲ. ನಾನು ಯೋಚನೆ ಮಾಡಿದ್ ಹೀಗೆ, ಗುಳಿಗ ಎಷ್ಟು ನೀಡಿದರು ಗುಳಿಗನ ಧೃತಾಜಿ, ಎಷ್ಟು ನೀಡಿದರು ಈ ಗುಳಿಗನಿಗೆ, ಎಷ್ಟು ಇಂಗದಿರಲು ಶ್ರೀಯರಿ, ಎಷ್ಟು ಇಂಗದಿರಲು ಶ್ರೀಯರಿ, ಹಸ್ತದೊಳಗಿನ ಕಿರು ಬೆರಳುತು, ಹಸ್ತದೊಳಗಿನ ಕಿರು ಬೆರಳುತು ಇಟ್ಟು ಸಂತೈಸಿದ ಈಗ ಆಲೋಚನೆ ಮಾಡಿದ್ದೇನೆ. ಏನಂತ? ಹಸ್ತದೊಳಗಿನ ಕಿರು ಬೆರಳುತು ನಿಂತು ಸಂತೈಸಿ ಎಷ್ಟು ನೀಡಿದರು ಗುಳಿಗನ ನೃತಜಿ, ಅದು ಗುಳಿಗ, ನಿನ್ನ ಇಷ್ಟಾರ್ಥವನ್ನು
ನನ್ನದು. ಏನೂ ಇಲ್ಲ ಅಂತ ಭಾವಿಸಿಕೊಳ್ಳಬೇಡ. ಮತ್ತೇನುಂಟು? ನಾನಲ್ಲಿ ಉಂಟಾ? ಹೌದಾ? ಇನ್ನು ಕೊಡ್ತೇನೆ ನಾನು. ಹಾ. ಒಮ್ಮೆ ಬಾಯನ್ನು ತೆರೆದೇ ಹೋದಂತಾದ್ರೆ ಏನ್ ಹಾಕ್ತೀಯ? ಈ ಕಿರುಬೆನ ನಿನ್ನ ಬಾಯಲ್ಲಿ ಇಡ್ತೇನೆ. ಸ್ವೀಕರಿಸ್ತೇನೆ. ಈಗ ಹೊಟ್ಟೆ ತುಂಬಿತಾ? ಈಗ ಹೊಟ್ಟೆ ತುಂಬಿದೆ. ಈಗ ತೊಂದರೆ ಇಲ್ಲ. ಹಾ. ಹೊಟ್ಟೆ ತುಂಬಿದ ಬಳಿಕ ಹೌದು, ಬದುಕುದಾ? ಆಹಾ, ಹೊಟ್ಟೆ ತುಂಬಿದ ಬಳಿಕ ಬಲುಗುವುದಲ್ಲ, ಮತ್ತೇನು? ನಿನ್ನಿಂದ ಘನಕಾರ್ಯ ಆಗಬೇಕು. ಲೋಕದಲ್ಲಿ ನೀನ್ಯಾರು ನಿನ್ನ ಯೋಗ್ಯತೆಯನ್ನು ತೋರ್ಪಡಿಸಬೇಕು ಹಾ. ಅಂತಾದ್ರೆ ಓ ಗುಳಿಗ ಲಾಲಿಪದು ಎಲವೀರು ಲಾಲಿಪದು ಎಲವೀರ ನಿನ್ನಳು ಬೀಳುವೆ ನೀದಾದ ನಿನ್ನಳು ಬೀಳುವೆ ನೀದಾದ ಭೂಲೋಕದ ತುಳುನಾಡಿನ ಕೇಂದ್ರದಿ ಭೂಲೋಕದ ತುಳುನಾಡಿನ ಕೇಂದ್ರದಿ ನಿಲಯಳೆದು ಅದರ್ಧದ ರಕ್ಷೆಗೆ ಪುಲ ಎಲವೀರ ನಿನ್ನಳು ಬೇಳು ನೀದಾದ ಈಗ ಈ ಭೂಲೋಕದಲ್ಲಿ ನೀ ನೆಲೆಗೊಳ್ಳಬೇಕು, ಹಾ. ತುಳುನಾಡಿನಲ್ಲಿ ಅಜರ ಮರವಾಗಿ ಇರಬೇಕು ಹೌದಾ? ಅಂತಾದ್ರೆ ನಿನ್ನ ಕೀರ್ತಿ ಏನೆಲ್ಲದಾಗಿ ಲೋಕಮುಖ್ಯವಾಗಿ ತೋರ್ಪಡಿಸಬೇಕು ಅಂತಾದ್ರೆ ಬರುವ ಭಕ್ತಾದಿಗಳವರು ಇಷ್ಟಾರ್ಥವನ್ನು ಈಡೇರಿಸಬೇಕು. ಹಾ. ಇಷ್ಟು ಕಾರ್ಯ ನಿಷ್ಠೆಯಿಂದ ಮಾಡು ಮಗು. ಧನ್ಯನಾದ ತಂದೆ. ಶುಭವಾಗಲಿ. ಮನೋಹರವಾದ ತುಳುನಾಡಿನ ಬರೆದಿರಲು ಕನ್ನಡಿಯಂತಹ ಮಾತು ನೇರವಾಗಿ ಭೂಲೋಕಕ್ಕೆ ಹೋಗಬೇಕು, ಧರ್ಮವನ್ನು ರಕ್ಷಣೆ ಮಾಡಬೇಕು ಎನ್ನುವುದಾಗಿ. ಹಾಗಾಗಿ ತಡ ಮಾಡುವುದಲ್ಲ, ನೇರವಾಗಿ ಭೂಲೋಕಕ್ಕೆ ಹೋಗು. ಕೈಲಾಸದೇಶನಾದಂತಹ ಪರಮೇಶ್ವರನ ಆಣತಿಯಂತೆ ಧರೆಯ ಧರ್ಮ ರಕ್ಷಣೆಗಾಗಿ ಧರೆಗಿಳಿದು ಬಂದಂತಹವನು ನಾನು. ಪಂಜುರ್ಲಿ ಎನ್ನುವಂತಹ ವಿಧಾನದಿಂದ ಲೋಕವಿಖ್ಯಾತಿಯನ್ನು ಪಡೆದು ಈ ತೌಳವ ನಾಡಿನಲ್ಲಿ ಎಲ್ಲರ ಮನೆಯ ಆರಾಧಕ ದೈವವಾಗಿ ನೆಲೆ ನಿಂತು ಭಕ್ತರನ್ನು ಪರಿಪಾಲಿಸಿಕೊಂಡು ಬರುವಂತಹ ಈ ಕಾಲಕ್ಕೆ ಏನನ್ನು ಕಾಡ್ತಾ ಇದ್ದೇನೆ?
ಅಂಬರ ಪಥದಲ್ಲಿ ಯಾವುದೋ ಒಂದು ಶಕ್ತಿ ಧರೆಗಿಳಿದು ಬರ್ತಾ ಇದೆ. ಹಾಗಿದ್ರೆ ಆ ಶಕ್ತಿ ಯಾವುದು, ಇಲ್ಲಿವರೆಗಾಗಿ ಯಾಕಾಗಿ ಬಂತು, ನನ್ನ ಸ್ಥಳದಲ್ಲಿ ಏನು ಮಾಡ್ತಾ ಇದೆ ಎಲ್ಲವನ್ನು ತಿಳಿದುಕೊಳ್ಳಬೇಕು. ಇಲ್ಲಿ ನಿಂತು ಕಾಲಹರಣವ ನೇರ ಆ ಶಕ್ತಿ ಇದ್ದು ತಂದೆಯನ್ನ ಪಡೆದುಕೊಂಡು ಧರೆಯ ಧರ್ಮ ರಕ್ಷಣೆ ಮಾಡೋದಕ್ಕೆ ಬರುವಂತ ಸಂದರ್ಭ ನನ್ನನ್ನು ತಡೆದು ನಿಲ್ಲಿಸ್ತಾ ಇದ್ಯಾ? ತಡೆದು ನಿಲ್ಲಿಸುವಂತ ನೀನ್ಯಾರು? ನನ್ನ ಪರಿಚಯ ನನ್ನ ಕ್ಷೇತ್ರದವರೆಗಾಗಿ ಬಂದಂತಹ ನೀನು ನನ್ನಲ್ಲಿ ಪರಿಚಯವನ್ನು ಕೇಳ್ತಾ ಇದ್ದೀಯಲ್ಲ. ಯಾರು ನೀನು? ಕ್ಷೇತ್ರ ನನ್ನದ್ದು, ಇಲ್ಲಿವರೆಗೆ ಬಂದವ ನೀನು, ನನ್ನ ಪರಿಚಯವನ್ನು ಕೇಳ್ತಾ ಇದ್ದೀಯಲ್ಲ. ಅಂತಹ ಕಾಲ ವ್ಯಕ್ತಿ ನೀನು ಯಾರು? ನಿನ್ನ ಕಣ್ಣೆದುರಿಗಿಂದ ಸಾಮಾನ್ಯ ಅಂತ ನೀನು ಬಯಸ್ಕೊಳ್ಬೇಡ. ಹರನ ಆಜ್ಞೆಯಿಂದ ಬಂದವ ಶಿವದೂತ ಗುಳಿಗ. ಶಿವದೂತ ಗುಳಿಗ. ಗುಳಿಗ ಓ ಗುಳಿಗ ಏ ಗುಳಿಗ, ಏನೋ? ಏನು ನನ್ನ ಎದುರಿನಲ್ಲಿ ಅಟ್ಟಹಾಸವನ್ನು ತೋರಿಸ್ತಾ ಇದ್ದೀಯಾ? ನಿನ್ನ ಎದುರಿನಲ್ಲಿ ಬಂದಂತವನು ಸಾಮಾನ್ಯ ದೊಡ್ಡದಾಗಿ ಭಾವಿಸಿದ್ದೀಯಾ? ಅಷ್ಟು ದೊಡ್ಡ ಜನ ಯಾರು? ನಾನು ಇನ್ನೊಂದು ಸಂದರ್ಭದಲ್ಲಿ ದುರುಳಾದಂತಹ ಹಿರಣ್ಯಾಕ್ಷ ಭೂದೇವಿಯನ್ನು ಅಪಹರಿಸಿದಂತಹ ಹೊತ್ತಿನಲ್ಲಿ ಅವನ ಮನೆಗಾಗಿ ಶ್ರೀಹರಿಯ ಶ್ವೇತವಾರಾಹನಾಗಿ ಧರೆಗಿಳಿದ. ಹೌದಾ? ಅವನನ್ನು ವಾದಿಸಿ ಲೋಕಕ್ಕೆ ಮಂಗಳವನ್ನುಂಟು ಮಾಡಿದ. ಆ ಕಾಲಕ್ಕೆ ಅವನ ಛಾಯಾರೂಪದಿಂದ ಬಂದಂಥವನು ನಾನು. ನನ್ನ ಹೆಸರು ಏನು? ಪಂಜುರ್ಲಿ ಕೊಂಡಾಡ್ತಾರೆ. ಯಾಕೆ ಬಲ್ಲೆಯ? ಯಾಕೆ? ಕೈಯಲ್ಲಿ ಪಂಜನ್ನು ಹಿಡಿದಿರುವಂತಹ ಕಾರಣ ಪಂಜುರ್ಲಿ ಎನ್ನುವುದಾಗಿ ನನ್ನನ್ನು ಕರೆಯುತ್ತಾರೆ. ತೊಂದರೆ ಇಲ್ಲ. ಅಷ್ಟೇ ಅಲ್ಲ, ಮತ್ತೆ ಎಲ್ಲರ ಮನೆಯ ಕುಲದ ದೇವನಾದ ಕಾರಣ ಕುಲದೈವ ಪಂಜುರ್ಲಿ ಎನ್ನುವುದಾಗಿ ನನ್ನನ್ನು ಕರೆಯುತ್ತಾರೆ. ಓಹೋ. ಇನ್ನು ಮತ್ತೆ ಪುರದ ರಕ್ಷಕ ನಾನಾದಂತಹ ಕಾರಣ ಪುರದೈವ ಪಂಜುರ್ಲಿ ಎನ್ನುವುದಾಗಿ ನನ್ನನ್ನು ಕೊಂಡಾಡ್ತಾರೆ. ಏನೋ? ಇಲ್ಲಿವರೆಗೆ ಬಂದಿದ್ದೀಯ, ಬಂದಂತಹ ನಿನಗೆ ಹೇಳ್ತಾ ಇದ್ದೇನೆ, ಏನಂತ? ನನ್ನ ಅಡಿಯಾಳಾಗಿ ಈ ಕ್ಷೇತ್ರದಲ್ಲಿ ಇರುವುದಾದ್ರೆ ನಿನಗೆ ಅವಕಾಶ ಉಂಟು. ಇಲ್ಲದಿದ್ರೆ ಮೆಟ್ಟಿಕೊಳ್ತೇನೆ. ಬಂದದ್ದು ತಪ್ಪಾಯ್ತು. ನಿನ್ನ
ಸುಮ್ಮನೆ ತೋರ್ತೇನೆ. ಹೌದಾ? ಹಾ. ಅಗತ್ಯ ಇಲ್ಲ. ಹಾ. ನೀನು ಹೇಳಿದಾಗ ನಿನ್ನನ್ನು ಕಾಲಲ್ಲಿ ಹಿಡಿತೇನೆ. ಮತ್ತೆ ಕಾಲನ್ನು ಹಿಡಿದು ನೆಲಕ್ಕೆ ಪಡೆದು ರಕ್ತಕಾರ ಹಾಗೆ ಮಾಡ್ತೇನೆ. ಏ ಗುಳಿಗ, ಓ ನೀನ್ 650 ಗುಳಿಗೆ ಅಲ್ವೇನಾ? ನೀನು ಅಂದುಕೊಂಡಿದ್ದು ತಪ್ಪಾಯ್ತು. ಏನ? ಶಿವದೂತ ಗುಳಿಗ ನಾನು. ಓ 650 ಗುಳಿಗೆ ಅಲ್ವೇನಾ? ಅಲ್ವೇ ಅಲ್ಲ. ಹೌದಾ? ಒಂದೇ ಗುಳಿಗೆ ಹಾ. 2 ಹೊತ್ತು ಏನ್ ಮಾಡ್ತೀಯ? ಏನೇ ಇದ್ರು ಮಂಗ ಮಾಯ. ಗಂಟಲಲ್ಲಿ ಸಿಕ್ಕಿಕೊಳ್ತೇನೆ ನೀನು. ಹೌದಾ? ಹಾ. ಗಂಟಲಲ್ಲಿ ಸಿಕ್ಕಿಕೊಂಡ್ರೆ ಕೈ ಹಾಕಿ ದೂಡ್ತೇನೆ. ಯಾರು? ನಾನೇ. ನೀನಾ? ಹಾ. ನಿನಗೆ ಬಾಯಿ ಹಾಕ್ತೇನೆ. ಏಯ್, ಏ. ಬಾಯ್ ಹಾಕ್ತ್ಯಾ? ರಕ್ತ ನಿನ್ನೆ ಕುಡಿತೇನೆ. ಗುಡ್ಡ ಹಿಡಿತಾನ. ಮಕ್ಕಳೇ, ಓ ಎಂತ ಕಾರ್ಯವನ್ನ ಮಾಡೋಕೆ ಮುಂದಾಗ್ತಾ ಇದ್ದೀರಿ? ಒಳ್ಳೆ ಕಾರ್ಯ ಯಾವುದು? ಇದೆ. ಹೌದಾ? ತಪ್ಪಾಯ್ತಾ? ಮಾತ್ರ ಒಳ್ಳೆ ಕಾರ್ಯ ಆಗಿರ್ಬೋದು. ಭೂಲೋಕಕ್ಕೆ ಬಂದಂತ ಕಾರ್ಯವೇನು? ಧರ್ಮವನ್ನ ನೆಲೆಗೊಳಿಸುವುದಕ್ಕೋಸ್ಕರವಾಗಿ ಬಂದಂತ ನೀವೇ ಈ ರೀತಿಯಾಗಿ ಹೊಡೆದಾಡುವುದಕ್ಕೆ ಮುಂದಾಗ್ತಾ ಇದ್ದೀರಿ. ಖಂಡಿತವಾಗಿ ಸರಿಯಲ್ಲ ಮಕ್ಕಳೇ. ಹೌದಮ್ಮ. ಇದಕ್ಕೆಲ್ಲ ಕಾರಣ ಏನು? ಏನಮ್ಮ? ಇಷ್ಟೊತ್ತಿನವರೆಗೆ ಒಂದು ನಿಮ್ಗೆ ಸರಿಯಾದಂತ ನೆಲೆ ಎನ್ನುವಂಥದ್ದಿಲ್ಲ. ಇಲ್ವೇ ಇಲ್ಲ. ಇನ್ನು ಮುಂದೆ ಒಂದು ನೆಲೆಯನ್ನು ಅನುಭವಿಸ್ತಾ ಇದ್ದೇನೆ. ಅದು ಎಲ್ಲಿ ತಾಯಿ? ಅದು ಎಲ್ಲಿ ಗೊತ್ತುಂಟ ಮಕ್ಕಳೇ? ಎಲ್ಲಿ? ಮಕ್ಕಳೇ, ಓ ನಾಡದಲ್ಲಿ ಗುಳಿಗನಾದ ನೀನು ಹೈಗುಳಿ ಎನ್ನುವಂತ ನಾಮದಿಂದ ನೆಲೆ ನಿಲ್ಲಬೇಕು. ಆದಿತಮ್ಮ. ಅಷ್ಟೇ ಅಲ್ಲ, ಮತ್ತೆ? ಮಂದಿರಲ್ಲೂ ಕೂಡ ನಿನ್ನ ಜೊತೆಯಲ್ಲಿ ನೆಲೆ ನಿಲ್ತಾನೆ. ಶುಭವಾಗಿ ಮಕ್ಕಳೇ. ಗುಳಿಗ, ಮಂಜುರ್ಲಿ. ನಮ್ಮಲ್ಲಿ ಕಲಹ ಆಗುವಂತಹ ಹೊತ್ತಿನಲ್ಲಿ ಮಾತೆ ಮಧ್ಯೆ ಪ್ರವೇಶಿಸಿದ್ದಾಳೆ. ಸತ್ಯ. ಅವಳು ಆಡಿದಂತಹ ನುಡಿಯೇನು? ಹಾ. ಮಕ್ಕಳೇ, ನಿಮ್ಮೊಡನೆ ವೈರಸ್ ಅಲ್ಲ, ಧರೆಯ ಧರ್ಮ ರಕ್ಷಣೆಗಾಗಿ ಬಂದಂತವ್ರು ನೀವು. ಅದಕ್ಕಾಗಿ ಇಬ್ಬರು ಜೊತೆಯಾಗಿರ್ಬೇಕೆನ್ನುವ ಹಾಗೆ ಸತ್ಯ. ಮಾತೆಯ ಆದೇಶವಾಗಿದೆ. ನಿನಗೆ ಹೇಳಿದ್ದಾಳೆ ಕೃಷ್ಣಪುರದ ಕುಂದನಗರದಲ್ಲಿ ನೆಲೆಯಾಗಬೇಕೆನ್ನುವ ಹಾಗೆ. ಹಾಗಿದ್ರೆ ತಡ ಮಾಡುವುದಲ್ಲ, ಜನನಿ ಆಜ್ಞೆಯನ್ನು ಶಿರದಲ್ಲಿ ಧರಿಸಿ ನೀನು ಹೋಗು. ಪರಮ ಪಾವನ ಎನಿಪ ಮಂಗಳ ಪರಮ ಪಾವನ ಎನಿಪ ಮಂಗಳ ಪುರದೊಳಗೆ ಭುವನೇಂದ್ರ ನಂದಿನ ಭುವನೇಂದ್ರ ನಂದಿನೋ ಹರ್ಷಮಾನದನಾಗಿ ಓಲಗ ವಿರಿಜದಲ್ಗೆ ಹರ್ಷಮಾನದನಾಗಿ ಓಲಗ ವಿರಿಜದಲ್ಗೆ ಹರ್ಷಮಾನದನಾಗಿ ಓಲಗ ವಿರಿಜದಲ್ಗೆ ಜಯ ನಮೋ ಜಗದ್ರಕ್ಷಕ ನೀನೇ ರಕ್ಷಿಸು. ವಿಶಾಲವಾದ ಆರ್ಯಾವೃತದಲ್ಲಿ ಅಂದವಾದ ಆಶ್ರಯ, ಸ್ವಚ್ಛಂದವಾದ ನಾಡು ಈ ಮಂಗಳಾಪುರ. ವರ್ತಮಾನ ಕಾಲದಲ್ಲಿ ಆಳುವಂತ ದೊರೆ ನಾನು. ದೊರೆಯಾದಂಥ ನನ್ನ ಬದುಕಿನಲ್ಲಿ ಸಾಧಿಸಿದ ಸಾಧನೆ ಏನು?
ಸತ್ಯ ಧರ್ಮ ನ್ಯಾಯ ನೀತಿಯಿಂದ ರಾಜ್ಯವನ್ನು ಪರಿಪಾಲಿಸಿಕೊಂಡು ಬಂದಿದ್ದೇನೆ. ಸಾಂಸಾರಿಕ ವಿಚಾರವಾಗಿ ಹೇಳುವುದಿದ್ದರೆ ಸಿಂಹಾಸನ ಏರುವುದಕ್ಕೆ ಮೊದಲಾಗಿ ಸತ್ಕುಲ ಪ್ರಸೂತೆ ಮರ್ಯಾದಾ ಮನೆತನದ ಹೆಣ್ಣನ್ನು ಮದುವೆ ಆದೆ. ಅವಳಲ್ಲಿ ಓರ್ವ ಪುತ್ರಿಯನ್ನು ಪಡೆದೆ. ಅವಳಿಗೆ ವರ್ಷಿಣಿ ಎನ್ನುವ ನಾಮಕರಣವನ್ನು ಮಾಡಿದೆ. ಮಗಳು 5 ವರ್ಷ ದಾಟಿ 6ನೇ ವರ್ಷಕ್ಕೆ ತಲುಪಿದಾಗ ಯೋಗ್ಯ ಗುರುಮಠಕ್ಕೆ ಕಳಿಸಿ ವಿದ್ಯಾಬುದ್ಧಿ ವಂತಳಾಗಿ ಮನೆಗೆ ಬಂದಿದ್ದಾಳೆ. ನನ್ನಂದರೆ ಅನುಮತಿಯನ್ನು ಪಡೆದು ವನವಿಹಾರಕ್ಕೆ ಹೋಗ್ತೇನೆ ಅಂತ ಹೋಗಿದ್ದಾಳೆ. ಆದರೆ ಒಂದು ಮಾತು, ನಾನು ಆಸನದಲ್ಲಿ ಆಸೀನಾಗಿರುವಾಗ ಗೋಪಿ ಎನ್ನುವ ಕಟ್ಟಿಗೆ ಮಾರುವ ಬಂದ. ಅವ ಹೇಳಿದಂತಹ ಮಾತೇನು, ಮರ ಹತ್ತಿ ಕಟ್ಟಿಗೆ ಕಡಿಯುವಾಗ ಕೊಡಲಿ ಜಾರಿ ಬಿತ್ತು, ಅದು ಕಲ್ಲಿನ ಮೇಲೆ ಬಿತ್ತು. ಆ ಕಲ್ಲಿನಿಂದ ರಕ್ತ ಚಿಮ್ಮುವುದಕ್ಕೆ ಆರಂಭ ಆಯಿತು. ಅದನ್ನು ನೋಡಿ ತಲೆ ತಿರುಗಿ ಕೆಳಗೆ ಬಿದ್ದೆ. ನನಗೇನೂ ಆಗಲಿಲ್ಲ. ಆಗ ಒಂದು ಸ್ವಪ್ನವಾಯಿತು. ಗೂಳಿಗ ಹಾಗೂ ಪಂಜುರಲಿ ಎನ್ನುವಂಥ ದೈವಗಳು ಸ್ವಪ್ನದಲ್ಲಿ ಬಂದು ನನಗೊಂದು ಗ್ರಹ ಆಗಬೇಕು, ಮಂದಿರವನ್ನು ಕಟ್ಟಿಸಿಕೊಟ್ಟು ಅದಕ್ಕೆ ಬೇಕಾಂತ ಹೋಮ ನೇಮ ಕೋಲ ಇತ್ಯಾದಿಗಳನ್ನು ಮಾಡಿದೆ ಅಂತಾದರೆ ಅದರಲ್ಲಿ ಸಂತೋಷ ಆಗ್ತದೆ. ಪಾಪ ಕಟ್ಟಿಗೆ ಮಾರುನಲ್ಲಿ ಎಲ್ಲಿರಬೇಕು, ನನ್ನಲ್ಲಿ ಬಂದು ಹೇಳಿಕೊಂಡ. ನಾನು ಬಡವ, ಹೀಗೆ ಮಾಡಬೇಕಂತೆ ಹೇಳಿದ್ದಾರೆ ದೈವಗಳು ಅಂತ. ಅವನ ಅಪ್ಪಣೆಯಂತೆ ನಾನು ಮಾಡಿದ ಕೆಲಸ ಏನು, ದೇವ ಮಂದಿರವನ್ನು ಕಟ್ಟಿಸಿ ಹೋಮ ನೇಮಾದಿಗಳನ್ನು ಮಾಡಬೇಕು ಅಂತ ಬಯಸಿದ್ದೇನೆ. ಹಾಗೆ ಮಾಡ್ತೇನೆ. ಶಂಕರ ನೀನೇ ರಕ್ಷಿಸು. ದಂಡಕಾರಣ್ಯ ದೇಶ ಹೆಸರು ಅಂಧಕಾಸುರ ಎನ್ನುವುದಾಗಿ ಇದೇ ನಮ್ಮ ಮೊದಲ ಪ್ರವೇಶ. ಮೊದಲು ಬರ್ಲಿಲ್ಲ ನಾವು. ನನ್ನ ಅಣ್ಣ ಬಂದಿದ್ದ, ಸತ್ತು ಮಣ್ಣು ಕಚ್ಚಿ ಹೋದವ. ಈಗ ನಮ್ಮದ್ದು. ಈಗ ಮತ್ತೆ ನನ್ನ ಮೊಮ್ಮಗ ಬಂದ್ರು ಬಂದ ಹೇಳಲಿಕ್ಕೆ ಬರುವುದಿಲ್ಲ. ನಮ್ಮದು ಇದೇ ಆಯ್ತು, ಬರ್ತಾ ಇರೋದು ಹೋಗ್ತಾ ಇರೋದು. ತಲೆ ಸರಿ ಇಲ್ಲ ಅವ್ರು. ಆದ್ರೆ ಸಮಸ್ಯೆ ಅಂತದ್ದು ಯಾರಿಗೂ ಒಂದು ಸ್ಥಿರವಾದಂತ ಒಂದು ನೆಲೆ ಇಲ್ಲ. ಹೀಗೆ ಪ್ರೇತಾತ್ಮವಾಗಿ ತಿರುಗ್ತಾ ಇರುವುದು ಅದೇ ಕೆಲಸ ನಮಗೆ. ನಾನೊಬ್ಬನೇ ಅಲ್ಲ, ನನಗೊಬ್ಬ ಮಂತ್ರಿ ಇದ್ದಾನೆ. ಆಗಲ್ಲ ನಿಮ್ಮನ್ನು ಉದುರಿಸಿ ಹಾಕಿದ್ನಲ್ಲ, ಎಲ್ಲ ಹೋದವ. ಬೇಡ, ಅವನ ಅವಶ್ಯಕತೆ ಬೇಡ ನಮಗೆ. ಈಗ ನಾನೊಬ್ಬನೇ ಏನಾದ್ರೂ ಮಾಡಿ ಸಾಧನೆ ಮಾಡಬೇಕು. ಮತ್ತು ಬಂದ ಉದ್ದೇಶ ವಿಕ್ರಮದಿಂದ ಬರವನ, ವಿಕ್ರಮದಿಂದ ಬರವನ. ವಿಕ್ರಮದಿಂದ ಬರವನ ಎನ್ನು ವಿಸ್ತರಿಸಿದ ಒಂದೇ, ಎನ್ನು ವಿಸ್ತರಿಸಿದ ಒಂದೇನ ಮಟ್ಟ ಮುಖ್ಯ ಮೇರೆಗಳು ಎನ್ನುವುದು ಈಗಾಗಲೇ ಭೂಲೋಕದಲ್ಲಿ ಯಾಗ ಯಜ್ಞಾದಿಗಳನ್ನ ಮಾಡ್ತಾ ಇದ್ದಾರೆ. ದೈವ ದೇವಸ್ಥಾನಗಳನ್ನ ಕಟ್ಟುತ್ತಾ ಇದ್ದಾರೆ. ದೇವಸ್ಥಾನವನ್ನು ನಾಶ ಮಾಡಬೇಕು ಎನ್ನುವ ಸಂಕಲ್ಪ ನಮ್ಮದ್ದು. ಆದ್ರೆ ಇದುವರೆಗೆ ಆಗಲಿಲ್ಲ. ಮುಖ್ಯ ಉದ್ದೇಶ ಮಂಗಳಾಪುರದ ಅರಸ ತಾನೇ ತಾನಾಗಿ ಮೆರೆದಾಡ್ತಾ ಇದ್ದಾನೆ. ಅವನನ್ನ ಕೊಂದದ್ದೇ ಹೌದು ಅಂತಾದ್ರೆ ಅಧಿಕಾರ ಸುಲಭದಲ್ಲೇ ನಮ್ಮ ಪಾಲಿಗೆ ಸಿಗ್ತದೆ. ತಡ ಮಾಡುವುದಲ್ಲ, ಸೈನ್ಯವನ್ನ ಕೂಡಿಕೊಂಡು ಮಂಗಳಾಪುರತ್ತು ಸಾಕ್ತೇನಂತೆ. ಇದ್ದ ಮಂಗಳಪುರದಿ ಇದ್ದ ಮಂಗಳಪುರದಿ ಪೌರೋಹಿತನು ವಾಸುದೇವ ಬ್ರಾಹ್ಮಣ. ಪೌರೋಹಿತನು ವಾಸುದೇವ ಬ್ರಾಹ್ಮಣ.
ಯಜ್ಞವ ವಿರಚಿಸುತ್ತಲೇ ಆರ್ತಿಯೊಳು ತಾಯಾಗ ಯಜ್ಞವ ವಿರಚಿಸುತ್ತಲೇ ರಚಿಸೋತಲಿ ನಮಸ್ಕಾರ ಸ್ವಾಮಿ. ನಮಸ್ಕಾರ. ವಾಸುದೇವ ಭಟ್ರು ಅಂತ ನಮ್ಮ ಹೆಸರು ನೋಡಿ ಪೂಜೆ ಮಾಡಿಕೊಂಡಿರುವುದು. ಮತ್ತೆ ಬ್ರಾಹ್ಮಣನಿಗೊಬ್ಬ ಒಂದಾನೊಂದು ಊರಿನಲ್ಲಿ ಒಬ್ಬನೊಬ್ಬ ಬಡ ಬ್ರಾಹ್ಮಣನಿದ್ದನು. ಮೊದಲು ನಾನು ಹಾಗೆ ಇದ್ದದ್ದು ಸ್ವಾಮಿ. ಯಾವಾಗ ಮಂಗಳಾಪುರಕ್ಕೆ ಬಂದೇನೋ ಆಮೇಲೆ ನೋಡಿ ನಮ್ಮ ಒಡೆಯರು ಭಾರಿ ಒಳ್ಳೆಯವರು. ಮಂಗಲಾಪುರಾಧೀಶರಾದಂತಹ ಭುವನೇಂದ್ರರು ನಮ್ಮನ್ನು ಅರಮನೆಯ ಪುರೋಹಿತನಾಗಿ ಆಯ್ಕೆ ಮಾಡಿ ತಂದಿದ್ದಾರೆ. ದಿನ ಈಗ ಇತ್ತೀಚೆಗೆಲ್ಲ ಹೊಸ ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ ಸ್ವಾಮಿ. ದಿನ ಅಲ್ಲಿ ಯಾಗ ಯಜ್ಞಾನಿಗಳು ನಡೀಲೇಬೇಕು. ಅವರ ಭೋಜನದ ಸಮಯಕ್ಕೆ ಸರಿಯಾಗಿ ಪ್ರಸಾದ ಕಳಿಸಬೇಕು ಅವರಿಗೆ. ಅದೇ ರೀತಿಯಲ್ಲಿ ಇಂದು ಬಂದಿದ್ದೇನೆ, ಕುಳಿತುಕೊಳ್ತೇನೆ. ಯಾಗವನು ರಚಿಸಿರೇ ಬೋಸುರನು ಯಾರೋ ತರ ಕಾರ್ಯಗಳು ಏನಲು ಹೊಗೆ ಹೋಗ್ತಾ ಉಂಟಲ್ಲ, ಯಾರಾದ್ರೂ ಸತ್ತೋದ್ರ? ಇದು ಯಾರು ಹೊಗೆ ಇರಬಹುದು? ವಾಯುವೇ ಸ್ವಹ ವಾಯುವೇ ಇದಂ ನಮಃ. ವಾಯುವೇ ನಿಂದು ಇಷ್ಟೊತ್ತಿಗೆ ಬಂದ್ಕೊಂಡು ವಾಯುವ, ನೀನು ಅಲ್ಲೂ ವಾಯು ಬಿಟ್ಟಿದೆ ಸಾಕು. ಕುಬೇರಾಯ ಸ್ವಹ ಕುಬೇರಾಯ ನಮಃ. ಏಯ್! ಯಮಾಯ ಸ್ವಹ. ಮಾತಾಡಿದ್ರೆ ಜಾಗ್ರತೆ, ಸ್ವರ ಬರ್ಲಿಕ್ಕಿಲ್ಲ. ಇಲ್ಲಲೇ. ಯಾರೋ ನೀನು? ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಆ? ನೀ ಯಾರು ಅಂತಲೇ ಗೊತ್ತಾಗಿಲ್ಲ. ನನ್ನ ಪರಿಚಯ ಆಗ್ಲಿಲ್ವಾ? ಇಲ್ಲಪ್ಪ. ಅಂಧಕಾಸುರ. ಅವ ಸಾಯ್ಲಿ, ನೀನ್ ಯಾರ? ಆರ್ಸ್ಬಿಡ್ತೀನಿ. ಅಲ್ಲ ಅಲ್ಲ, ನಾನ್ ನಿನ್ನನ್ನಲ್ವಾ ಕೇಳಿದ್ದು? ಯಾರು ನೀನು? ನಾನೇ. ಹಾ ಹಾ ಹಾ, ಅದು ನೀವು ತಾವೇ. ಏನ್ ಮಾಡ್ತಾ ಇದ್ದೀಯಾ? ನಾವು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದೇವೆ. ಯಾಕೆ ಮಾಡ್ತಾ ಇದ್ದೀಯಾ? ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದೇವೆ. ನಿಲ್ಲಿಸಬೇಕು. ಅಯ್ಯ, ಯಾಗ ಯಜ್ಞಾದಿಗಳನ್ನ ಮಾಡಿದ್ರೆ ಹಾ. ನಿನ್ನ ತಲೆ ಕಡಿದು ಹಾಕಿಬಿಡ್ತಾರೆ ಅದರೊಳಗೆ. ಬೇಡವಯ್ಯ ನಮ್ಮ ಸುದ್ದಿ ಕಾಡದಿರಲು ನಿನಗೆ ಬುದ್ಧಿ ರೂಢಿಯೊಳಗೆ ಸೀಸಲಿದನು ಬೀದಿಯು ಮೆಚ್ಚನು. ಅಯ್ಯ, ಏನೋ? ನಿನಗೆ ವಿಷಯವೇ ಗೊತ್ತಿಲ್ಲ ಅಂತ. ಯಾಕೆ? ಯಜ್ಞ ಯಾಗಾದಿಗಳನ್ನು ಮಾಡುವ ಉದ್ದೇಶ ಏನು? ಏನು? ಸುಮ್ಮನೆ ತುಪ್ಪ ಹಾಳು ಮಾಡ್ಲಿಕ್ಕೋ ಉಳಿದ ಪರಿಕರಗಳನ್ನು ಹಾಳು ಮಾಡ್ಲಿಕ್ಕೋ ಅಂತ ಅಲ್ಲ ಅದು. ಮತ್ತೆ? ಯಜ್ಞ ಯಾಗಾದಿಗಳಿಂದ ಹವಿಸ್ಸನ್ನು ದೇವತೆಗಳಿಗೆ ಅರ್ಪಿಸಿದರೆ ಸರ್ವ ದೇವತೆಗಳು ಕಾಲ ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಕೊಡ್ತಾರೆ. ಮಳೆಯಿಂದ ಜನರು ಬೆಳೆ ಬೆಳೀತಾರೆ. ಬೆಳೆಯಿಂದ ಉಂಡುಟ್ಟು ಸುಖವಾಗಿ ನಾವು ನೀವು ಎಲ್ಲರೂ ಇರ್ಬೋದು. ಹಾಗಾಗಿ ಮಾಡುವುದು. ದೇವತೆಗಳಿಗೆ ಯಾಕೆ ಕೊಡ್ಬೇಕು? ದೇವತೆಗಳಿಗೆ ಅಂದ್ರೆ ಅವರು ಕೊಡ್ತಾರಲ್ಲ ಅಂತ. ನಮಗೆ ಕೊಡು. ಅಲ್ಲ, ನೀವು ಮಳೆ ತರಿಸ್ತೀರಾ? ರಕ್ಕಸರಿಗೆ ಅಲ್ಲ, ಮಳೆ ತರಿಸುದಾದ್ರೂ ಕೊಡುವ. ಮಳೆ ಎಂತದ್ದ? ಹಾ. ನಿನಗೆ ಏನ್ ಬೇಕು? ಚಂಡಮಾರುತ ಬೇಕಾ? ಚಂಡಮಾರುತ ಎಲ್ಲ ಬೇಡ, ಇದ್ದದ್ದೆಲ್ಲ ನಾವು ನೀವು ಯಾರು ಇರುವುದಿಲ್ಲ. ಪ್ರಳಯ ಬೇಕಾ? ಆ ಪ್ರಳಯವ ಎಲ್ಲವನ್ನ ತರಿಸ್ತೇನೆ. ಪ್ರಳಯವನ್ನೇ ತರಿಸಿದ ಮೇಲೆ ಹಾ. ಮತ್ತೆ ನೀನ್ ಎಲ್ಲಿರ್ತಿ ಮಾರ? ಒಂದು ಕೆಲಸ ಮಾಡು. ಹಾ, ಅಂಧಕಾಸುರ ಇದನ್ನಮಃ ಹೇಳ್ಬೇಕು ನೀನು. ಇನ್ನು ಮೇಲ ಅಂಧಕಾಸುರ ಸ್ವಾಹ ಹೇಳ್ಬೇಕು. ಅಲ್ಲ, ಅದು ನನ್ನ ಮನಸ್ಸಿಗೆ ಒಪ್ಪುವುದಿಲ್ಲ. ಆದ್ರೂ ನಾನು ನೀನು ಹೇಳಿದ ಹಾಗೆ ಪ್ರಯತ್ನ ಮಾಡ್ತೇನೆ. ಬಟ್ ನನಗೆ ಅದರಿಂದ ಏನಾರು ಲಾಭ ಉಂಟಾ? ಅಧಿಕ ಪ್ರಸಂಗ ಮಾತಾಡ್ಲಿಕ್ಕಿಲ್ಲ. ನಮಗೆ ಮಹಾರಾಜರು ಹೇಳಿದ ಆಜ್ಞೆ ಇದು. ನಿನ್ನ ಮಹಾರಾಜರ ಮನೆ ಬೆಂಕಿ ಬಿತ್ತು. ಅಯ್ಯಯ್ಯೋ, ಇಲ್ಲಪ್ಪ, ನಾನು ಸರಿ. ಹೇಳ್ದ ಹೇಳ್ಬೇಕು. ಹೇಳುವುದಿಲ್ವಾ? ಅದಾಗುದಿಲ್ಲ. ಹೇಳುವುದಿಲ್ಲ. ಅಯ್ಯಪ್ಪ. ನೋಡು, ಅಲ್ಲ ಅಲ್ಲ. ಮಹಾರಾಜನಿಗೆ ಹೋಗಿ ವಿಷಯ ಹೇಳ್ಬೇಕು. ಹಾ. ಅಂಧಕಾಸುರ ಬಂದಿದ್ದಾನೆ ಎನ್ನುವುದಾಗಿ ಹಾ. ಹೇಳ್ತೀಯಲ್ವಾ? ನನ್ನ ಹಿಂದೆ ಬರಬೇಡ, ಹಾ. ಅವರನ್ನು ಕಳಿಸ್ತೇನೆ ನಾನು. ಅದೇ ಕಡೆ. ಭೂಸುರರೆಂದುದ ಕೇಳುತ್ತ
ಸತೀಶನಾಗ ಈ ಸಮಯತಿಗಳ ನಟ್ಟೊಳಿ ನಿಲಿಮೆನು ಹಸಿರನಿಗಿದಿರೋ ಇದೆಂತ ವಿಪರ್ಯಾಸ! ಬ್ರಾಹ್ಮಣರು ಯಜ್ಞ ಮಾಡುತ್ತಿರುವ ಸಂದರ್ಭ ಅಂಧಕಾಸುರ ಎನ್ನುವ ದಾನವ ಬಂದು ಅದನ್ನೆಲ್ಲ ಕಡಿಸಿ ಆ ಬ್ರಾಹ್ಮಣರಿಗೆ ಹೊಡೆದು ಬಡಿದು ಓಡಿಸಿದಾನಂತೆ. ಸಕಲ ಸೇನೆ ಕೂಡಿಕೊಂಡು ನಡಿದ್ದೇನೆ. ಅನಿರೀಕ್ಷಿತವಾಗಿ ಈ ಮಂಗಳಾಪುರಕ್ಕೆ ಬಂದು ದೇವಸ್ಥಾನ ಯಜ್ಞ ಯಾಗಗಳನ್ನು ಹಾಳು ಮಾಡ್ತಾ ಇದ್ದೀಯಲ್ಲ, ಯಾಕಾಗಿ ಮಾಡ್ತಾ ಇದ್ದಿ? ಮರ್ಯಾದೆಯಿಂದ ಹೋದ್ರಲೇಸು, ಇಲ್ಲದ್ರೆ ಒಂದೇ ಸರಳಿನಿಂದ ತಲೆ ಕತ್ತರಿಸಿ ಬಿಡ್ತೇನೆ. ನೀನು ಒಡಗೊಂಬೆ ನಿನ್ನನು ಬಿಡು, ನೀ ಬಿಡು ಬಿಡು ಶೌರ್ಯವ, ನಿನ್ನ ನುಡಿಯಡಗಿಸುವೆ ನಾನು, ಶೌರ್ಯದ ನುಡಿಯಡಗಿಸುವೆ ನಾನು. ಒಡಗೊಂಬೆ ನಿನ್ನನ್ನು ನಾ ಒಡಗೊಂಬೆ ನಿನ್ನನು ಬಿಡು ಬಿಡು ಶೌರ್ಯವ ಬಿಡು, ನೀ ಬಿಡು ಬಿಡು ಶೌರ್ಯದ, ನಿನ್ನ ನುಡಿಯಡಗಿಸುವೆ ನಾನು, ನಿನ್ನ ನುಡಿಯಡಗಿಸುವೆ ನಾನು. ನೀ ಪೊಡವಿ ಬಾಲಕನೇ ಏನೋ ಪೊಡವಿ ಬಾಲಕನೇ ನೀನು, ನಿನ್ನನು ನಾನು ಹುಡುಕುತ್ತ ಬಂದೀಗೇನು, ನಿನ್ನನು ನಾನು ಹುಡುಕುತ್ತ ಬಂದೀನೋ. ಪೊಡವಿ ಬಾಲಕನೇ ನೀನು, ನಿನ್ನನು ನಾನು ಹುಡುಕು
ಆಗಿದ್ದು ಬಹಳ ಒಳ್ಳೆದಾಯ್ತು. ಯಾಕೆ? ಸೇನಾ ನಷ್ಟ ಎರಡೂ ಕಡೆ ಆಗಿದೆ. ಹ, ಈ ಕಡೆಯಲ್ಲೂ ಆಗಿದೆ, ಈ ಕಡೆಯಲ್ಲೂ ಆಗಿದೆ. ಹ, ಯಾರಿಲ್ಲ ಇಲ್ಲಿ. ಹೌದು, ಎಲ್ಲ ಎಲ್ಲಿಗೆ ಹೋದ್ರು? ಹ, ಇಹಲೋಕದ ಯಾತ್ರೆ ಪೂರೈಸಿ ಬಿಟ್ರು, ಹೌದು, ಮಲಗಿ ಬಿಟ್ರು ಪಾಪ. ಹೌದು. ಆದ್ರೆ ನಮಗೂ ಉಪಾಯ ಇಲ್ಲಲ್ಲ. ಹಾ, ನಾವಿಬ್ರು ಕೇಂದ್ರ ಬಿಂದುಗಳು, ಹ. ಯುದ್ಧ ಮಾಡ್ಲೇಬೇಕಾದಂತ ಹ. ಅನಿವಾರ್ಯ ಪರಿಸ್ಥಿತಿ. ಯಾಕೆ? ತೀರ್ಮಾನ ಆಗ್ಬೇಕಲ್ಲ. ಏನು? ಮುಂದಿನ ಮಹಾರಾಜ ಯಾರು ಹ. ಎನ್ನುವ ಕುರಿತಾಗಿ ನಿನಗೆ ಒಂದು ಮಾತು ಹೇಳುದು, ಏನು? ನಿತ್ಯ ಮಾತು. ಏನು? ಬಂದವ ಸಾಮಾನ್ಯ ಅಂತ ಭಾವಿಸಬೇಡ. ಏನು? ದಂಡಕಾರಣ್ಯದೀಶ ಹ. ಅಂಧಕಾಸುರ ಎನ್ನುವುದಾಗಿ ಹ, ದಿಗ್ವಿಜಯನ ಮಾಡಬೇಕು ಅನ್ನೋದಕ್ಕೆ ಸಂಕಲ್ಪ ಮಾಡಿದ್ರೆ ಎದುರಿಗೆ ಋಷಿ ಮುನಿಗಳು ಸಿಕ್ಕರು. ಹ, ಆ ಮುನಿಗಳನ್ನ ಜೊಟ್ಟನ್ನು ಹಿಡಿದ್ದೇನೆ, ಕಟ್ಟವನ್ನು ಹಿಡಿದ್ದೇನೆ, ಯಜ್ಞ ಕೊಂಡಕ್ಕೆ ಹಾಕಿ ಬೀಸಾಡಿದ್ದೇನೆ. ಅವರನ್ನ ಕೇಳುವುದಕ್ಕೆ ನೀನು ಬಂದೆಲ್ಲ. ನಿನಗೊಂದು ನೀತಿಯ ಮಾತು, ಏನದು? ಇಲ್ಲಿಯ ಅಧಿಕಾರವನ್ನ ಹ. ನನ್ನ ಪಾಲಿಗೆ ಕೊಟ್ಟು ಹ. ನನ್ನ ಪಾದವನ್ನು ಹಿಡಿದೆ ಹೋದಂತಾದ್ರೆ ಹ. 3 ಕಾಲ ಬದುಕಿಕೊಳ್ತಿ. ಆನುವಂಶಿಕವಾಗಿ ಹ್ಮ್. ಪಡೆದಂತ ರಾಜ್ಯ ಇದು. ಹೌದಾ? ಹಾಗಿರುವಾಗ ಆ. ಒಂದು ವೇಳೆ ನಾನು ಸೋತರೂ ಕೂಡ ಆ. ನಾನು ನಂಬಿದ ದೈವಗಳು ನನ್ನನ್ನು ಬಿಡ್ಲಿಕ್ಕಿಲ್ಲ. ಹೌದಾ? ಗೊತ್ತಾಯ್ತಲ್ಲ? ಮಾಡುವ ಕಾಳಗದಲ್ಲಿ ಏನಾಗ್ತದೆ ನೋಡಿ. ಬಾ ಮುಂದೆ. ಬಹಳಷ್ಟು ಮಾತಾಡಿದ ಪಾಪಿ ಮಗ ಹೆದರಿ ಓಡ್ತಾ ಇದ್ದಾನೆ. ಅವ ಓಡಿದ ಜಾಗದಲ್ಲಿ ಇನ್ನು 10 ವರ್ಷ ಹುಲ್ಲಿಟ್ಲಿಕ್ಕಿಲ್ಲ. ಅಷ್ಟು ಹೆದರಿ ಭಯಭೀತನಾಗಿದ್ದಾನೆ. ಇನ್ನವ ಬರುವುದಿಲ್ಲ. ಈ ಮಂಗಳಾಪುರದ ಸಮಸ್ತ ಹೊಣೆಗಾರಿಕೆ ನನ್ನದ್ದು. ಸಿಂಹಾಸನವನ್ನೇರಿ ಆಡಳಿತ ನಡೆಸ್ತೇನಂತೆ. ಮಾನವಂತರ ರಕ್ಷೆಗೆನ್ನು ಬರದಳ ಇದು ಕೈಲಾಸದಿಂದ ದಾರಿಗಳಿಂದ ಬಂದಿದ್ದೇನೆ. ತಂದೆಯಾಗಿದ್ದ ಪರಮೇಶ್ವರನಾದ ಹೊತ್ತು ಭೂಲೋಕದ ಧರ್ಮನ ಸ್ಥಿತಿ ಹೋಗಿದೆ ಮಗನೇ. ಅಲ್ಲಿವರೆಗೂ ಹೋಗ್ಬೇಕೆನ್ನುವುದಾಗಿ. ಆದ್ರೆ ಭೂಲೋಕದಲ್ಲಿ ಮಾನವನಿಗೆ ಈ ರೀತಿ ಕಷ್ಟ ಕೊಡ್ತಾ ಇದ್ದಾನಂತಾದ್ರೆ ನೇರವಾಗಿ ಅಲ್ಲಿ ಒಂದು ನಾಡಿನ ಅರಸನ ಮೇಲೆ ದಾಳಿ ಇಡುವುದಕ್ಕೆ ಮುಂದಾಗ್ತಾ ಇದೆಯಲ್ಲ. ಇಲ್ಲಿವರೆಗೆ ಮಾಡಿದ ಅಪರಾಧವಾಯ್ತು ಅನ್ನೋದಾಗಿ ಕ್ಷಮೆಯನ್ನು ಕೇಳಿ ಅಂತಾದ್ರೆ ಒತ್ಕೋದಕ್ಕೆ ಅವಕಾಶ ಕೊಡ್ತೇನೆ. ಉದ್ದಟತನ ಮಾಡಿ ಮುಂದೊತ್ತಿ ಬಂದೆ ಅಂತಾದ್ರೆ ಕೊಂದು ಮುಗಿಸ್ತೇನೆ. ಹೇಗೆ ರೂಢಿಯೊಳಗೆ ನಿನ್ನ ಶೌರ್ಯ ಕಾಮೆ ಶಿಕ್ಷಣ ನಿಮ್ದಿನ್ನೂ ಮುಕ್ತಾಯ ಆಗ್ಲಿಲ್ವಾ? ಮುಗಿಲಿಲ್ಲ. ಇನ್ನು ಮುಗಿಯುವ ಅಂದಾಜು ಇಲ್ಲ.
ಮುಗೀತದೆ. ಪಾಪಿ ಮಕ್ಕಳ ನೀನು ಸಾಯಬೇಕು, ಮುಗೀತದೆ. ನನ್ನನ್ನು ಬೇಗ ಕೊಂದು ಹಾಕಿಬಿಡಿ. ರಗಳಿಲ್ಲ ಆ ನಿರೀಕ್ಷೆ ಎಲ್ಲರಿಗೂ ನನ್ನ ಮೇಲೆ ಕಣ್ಣು. ಹಾಗಲ್ವಾ? ನೀನು ಒಳ್ಳೇದು ಮಾಡಿದ್ರೆ ಕೇಳುವುದಿಲ್ಲ. ನೀನು ಹೌದಾ? ರಕ್ಷಣೆ ಮಾಡ್ತಾ ಇದ್ದೆ. ಕೆಟ್ಟದ್ದು ಎಂತದ್ದು ಮಾಡಿದ್ದೆ? ಕೆಟ್ಟದ ಒಂದು ನಾಡು ಅರಸನ ಮೇಲೆ ದಾಳಿ ಇಡುವುದಕ್ಕೆ ಮುಂದಾಗ್ತಾ ಇದೆಯಲ್ಲ. ಹೌದು. ಇಲ್ಲಿ ಅಧಿಕಾರವನ್ನು ವಶಪಡಿಸಿಕೊಂಡಿಯಲ್ಲ. ನನಗೆ ಬೇಕಂತೇಳಿ ನಾನಿಲ್ಲಿ ಬೀದಿ ಮೇಲೆ ಭಿಕ್ಷೆ ಬೇಡಲಿಕ್ಕೆ ನನ್ನಲ್ಲಿ ಬಂದು ಕೇಳಬಹುದಿತ್ತು, ಬೇಡಬಹುದಿತ್ತು. ನಿನಗೆ ಅನುಗ್ರಹ ಕೊಡ್ತಾ ಇದ್ದೇನೆ. ಅದನ್ನು ಬಿಟ್ಟು ಇನ್ನೊಬ್ಬರ ತುತ್ತಿಗೆ ಕೈ ಹಾಕುವುದಕ್ಕೆ ಮುಂದಾಗ್ತಾ ಇದ್ದಲ್ಲ. ಇದು ಸರಿಯಾ? ಸಮಸ್ಯೆ ಅಂತದ್ದಲ್ಲ. ಏನು? ದೈವಗಳಿಗೆ ಕೊಟ್ರೆ ಸಾಕಾಗುದೇ ಇಲ್ಲ. ನಿನಗೆ ಎಷ್ಟು ಕೊಡುದು? ಕುರಿ ಕೋಳಿ ಎಲ್ಲ ಎಷ್ಟು ಕೊಡುದು? ನನಗೆ ಎಷ್ಟು ಕೊಟ್ಟರು ನಾ ತಗೊಳ್ತೇನೆ. ಅದು ಪ್ರಶ್ನೆ ಮೇಲೆ ಸಂಪೂರ್ಣ ನಿನಗೆ ಕೊಡ್ತೇನೆ. ನಾನು ಎಷ್ಟು ಕೊಟ್ಟಿದ ಮುಖ್ಯ ಅಲ್ಲ, ನೀನು ಕೊಟ್ಟದಲ್ಲೇ ತೃಪ್ತಿ ಉಂಟು. ಈಗ ಏನು? ನೀನು ಹೆದರಿದ ಕ್ಷಣ ಹೆದರುವವ ಜನ ಅಲ್ಲ, ಅಂಧಕಾಸುರ ಎನ್ನುವುದಾಗಿ. ಓಹೋ, ಈಗಾಗಲೇ ನಾನೊಬ್ಬ ಸ್ಥಾನೋಪನ್ನ ವ್ಯಕ್ತಿಯಾಗಿದ್ದೇನೆ. ಹೆದರುವ ಮಾತಿಲ್ಲ. ಮಾಡುವಂತ ದುರದಲ್ಲಿ ಆನಂದಿನ ಉತ್ತರದಿಂದ ದಕ್ಷಿಣಕ್ಕೆ ಬಂದಿದ್ದಾನೆ. ದಕ್ಷಿಣದಲ್ಲಿ ನಾನೇ ಬದುಕಬೇಕೆನ್ನ ಆಸೆ ಹೊತ್ತು ಬಂದವ ನನ್ನಿಂದ ಓಡಿ ಉತ್ತರಕ್ಕೆ ಹೋಗಿದ್ದಾನೆ. ಮತ್ತೆ ಬರುವುದಿಲ್ಲ ಅಂತ ನಿರೀಕ್ಷೆಯಲ್ಲಿ ಇರ್ತೀನಿ. ಅನುಪಮದ ಸೌಂದರ್ಯ ನಿಧಿಯೋ ಅನುಪಮದ ಸೌಂದರ್ಯ ನಿಧಿ ಸೌಂದರ್ಯ ನಿಧಿ ವನಿತೆ ವರ್ಷಿಣಿ ಮುದದೊಳೊಂದಿನ ಅವನಿತೆ ವರ್ಷಿಣಿ ಮುದದೊಳೊಂದಿನ ವನದ ಸಿರಿಯನು ಕಾಂಬತವ ಗದಿ ವನದ ಸಿರಿಯನು ಕಾಂಬತವ ಗದಿ ವನದ ಕಡೆಗೆ ವನದ ಕಡೆಗೆ ವನದ ಸಿರಿಯನು ಕಾಂಬತವ ಗದಿ ವನದ ಕಡೆಗೆ ಇದುವೇ ಮಂಗಳಾಪುರ. ಆಳುವಂತ ಅಧಿಕಾರಿ ಭುವನೇಂದ್ರನು ಹಾಗೆ. ಅವರ ಪ್ರೀತಿಯ ಸುಕುಮಾರಿ ವರ್ಷಿಣಿ, ಮನಸ್ಸಿಗೆ ಬೇಸರ, ವನವಿಹಾರ. ಬಂದು ಕಾಣುತ್ತಲಿರಲು ವನದಿ ಯಾರೇ ನೀರಿ ಸುಂದರಾಂಗಿ ತೋರೆ ನಿನ್ನ ಮುದ್ದು ಮೊಗವ ನೀ ಯಾರೇ ನೀರೇ ನೀ ಯಾರೇ ನೀರೇ ಸುಂದರಾಂಗಿ ತೋರೆ ನಿನ್ನ ಮುದ್ದು ಮೊಗವ ತೋರೆ ನಿನ್ನ ಮುದ್ದು ಮೊಗವ ಸಾರಿ ಬೇಳು ನಿನ್ನ ವಿವರ ನೀ ಸಾರಿ ಬೇಳು ಸಾರಿ ಬೇಳು ಸಾರಿ ಬೇಳು ನಿನ್ನ ವಿವರ ಊರ ಯಾವುದು ವಿವರ ಊರ ಯಾವುದೋ ವಾರಿದಾಕ್ಷಿ ನಿನ್ನ ಚಲವು ಸೂರ್ಯಗೊಂಡಿ ತೆನ್ನ ಮನವೋ ವಾರಿದಾಕ್ಷಿ ನಿನ್ನ ಚಲವು ಸೂರ್ಯಗೊಂಡಿ ತೆನ್ನ ಮನವೋ ಸೂರ್ಯಗೊಂಡಿ ತೆನ್ನ ಮನವೋ ಮಾರನಾಟ ಕೊದಗು ಬಾರಿ ಸಾರಿ ಬೇಳುವೆ ನೀ ಮಾರನಾಟ
ಮಾದನಾಟ ಕೊದಗು ಬಾರೆ ಸಾರಿ ಬೀಳುವೆ ಸಾರಿ ಬೀಳುವೆ ಯಾಕೆ ಯಾರೇ ನೀರೇ ಸುಂದರಾಂಗಿ ತೋರೆ ನಿನ್ನ ಮುದ್ದು ಮುಖವ. ಎತ್ತಿಯವರೇ. ಇಲ್ವೇ ನೀನು ನೋಡಿದಾಗ ಒಮ್ಮೆ ಹಾಡು ಹೇಳುವ ಅನಿಸಿದ್ದು ನನಗೆ. ಹೌದಾ ಮತ್ತೆ ಎಲ್ಲರ ಎದುರಲ್ಲಿ ಹಾಡು ಹೇಳುದಿಲ್ಲ ನಾನು. ಹೌದಾ ಆದ್ರೆ ಒಳ್ಳೆ ಸ್ವರ ಸ್ವರ ಮತ್ತು ನಮ್ಮದು ಕಾಗೆ ಸ್ವರ ಅದ್ರಲ್ಲೂ ಒಂಥರ ಚಂದ ಸ್ವರ ಉಂಟು. ತಾರಕದಲ್ಲುಂಟು. ಹೌದಪ್ಪ ಹಾ. ತರುಣಿ ಓ ನಿನ್ನ ಕಂಡಾಗ ಹಾ. ಆಶ್ಚರ್ಯ ಪರಮಾಶ್ಚರ್ಯ ಆಯ್ತಲ್ಲ. ಅಂತದ್ದೇನಾಯ್ತಂತ ಬೇಕಲ್ಲ ಈಗ ಇಷ್ಟು ಚಂದದ ಹೆಣ್ಣನ್ನ ಹಾ. ನನ್ನ ಜೀವಮಾನದಲ್ಲಿ ನೋಡಿಯೇ ಇಲ್ಲ. ಹೌದಾ ಹೌದಪ್ಪ. ಇದುವೇ ಪ್ರಥಮ. ಅಷ್ಟು ಸ್ಪ್ರದ್ರೂಪಿಯಾಗಿ ಕಂಗೊಳಿಸ್ತಾ ಇದ್ದೀಯಾ. ಓಹೋ ತೋಡಿಲ್ಲಿ ತೊಟ್ಟು ಹಾ. ಮುಡಿಯಲ್ಲಿ ಬಿಟ್ಟು ಹಾ. ಹಾಡುಲ್ಲಿ ಆಟು ಕೊಡಲೆ ಗುಡ್ಡು ಹಾ. ಇದಂತ ಅಪ್ರತಿಮ ಸೌಂದರ್ಯ ಮನಸ್ಸಿಗೆ ನಾಟ್ತಾ ಉಂಟು. ಓಹೋ ಅಲ್ಲಿ ನೋಡು ಆ ಮನ್ಮತ ಅಶೋಕ ಅರವಿಂದ ಚೂತ ನೇತು ನಾಮದ ಪಂಚಶಾಲೆಗಳನ್ನ ಬಿಡ್ತಾ ಇದ್ದಾನೆ. ಹೌದಾ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಆಯ್ತು, ನೀನೇ ಬಿಟ್ನಾ? ಹೌದಪ್ಪ. ನೀನ್ ಯಾರು, ನಿನ್ನ ಪರಿಚಯ ಅದು ಸಂಪೂರ್ಣ ನವಸುಧ ವರ್ಷಿಣಿ ಸುಮವನ್ನು ಕೊಯ್ಯುತ್ತ ಬಂದಿಯ ಉಪವನದೆಡೆಗಾಗಿ ನವಸುಧ ವರ್ಷಿಣಿ ಸುಮವನ್ನು ಕೊಯ್ಯುತ್ತ ಬಂದಿಯ ಉಪವನದೆಡೆಗಾಗಿ ನಾ ಬಂದಿಯ ಉಪವನದೆಡೆಗಾಗಿ ಅಪರಿಚಿತನೆ ನೀ ಮಾರ್ಗದಿ ತಡೆಯುತ್ತ ಅಪರಿಚಿತನೆ ನೀ ಮಾರ್ಗದಿ ತಡೆಯುತ್ತ ಉಪಚರಿಸುವೆ ನೀ ಕೆಲವೋ ಅಪರಿಚಿತನೆ ನೀ ಮಾರ್ಗದಿ ತಡೆಯುತ್ತ ಉಪಚರಿಸುವೆ ನೀ ಕೆಲವೋ ಆಳುವಂತ ಅಧಿಕಾರಿ ಭುವನೇಂದ್ರನು ಹಾಗೆ ಹೌದು. ಅವರ ಪ್ರೀತಿಯ ಸುಕುಮಾರಿ ನನ್ನ ಹೆಸರು ವರ್ಷಿಣಿ. ನಾವು ನಮ್ಮಂತರಿಗೆ ಮನಸ್ಸಿಗೆ ಬೇಸರ ಆಯ್ತು ಅಂತ ಆದ್ರೆ ಬರುವುದಿಲ್ಲಿಗೆ ವನವಿಹಾರವು ಜಲಕ್ಕೇಳಿಯೋ ಆ. ಅದಕ್ಕಾಗಿ ಇಲ್ಲಿ ಒಳಗಾಗಿ ಬಂದವಳು ನಾನು. ಅಷ್ಟು ವಿಚಾರವನ್ನ ಕೇಳುವಂತ ಆ. ಈ ಮುಖ ನಾನು ಇಲ್ಲಿ ತನಕ ನೋಡ್ಲಿಲ್ಲ. ಹೌದಾ? ನೀನ್ ಯಾರು, ಯಾಕೆ ನನ್ನ ಅಡ್ಡಿಸ್ತಾ ಇದ್ದೆ, ಕಾರಣ ಏನಂತ ಬೇಕಲ್ಲ? ದಂಡ ಕಾರಣದ ಅಧಿಕಾರಿ. ಹಾ. ಹೆಸರು ಹಾ. ಅಂಧಕಾಸುರ. ನೀನೊಬ್ಬ ರಕ್ಕಸ್ನನ. ಹೆದರ್ಬೇಡ ಹೆದರ್ಬೇಡ ಹೆದರ್ಬೇಡ. ನಾವು ರಕ್ಕಸಲ್ಲ, ವಿಶಾಲ ಮನೋಭಾವದವರು. ಯಾರಿಗೆ ಎಂತದ್ದು ತೊಂದರೆ ಕೊಡುವುದಿಲ್ಲ. ಬರೀ ಪಾಪ ಹೌದಪ್ಪ. ದೇವಸ್ಥಾನವನ್ನು ನಾಶ ಮಾಡ್ತೇವೆ ಬಿಟ್ರೆ ಮತ್ತೆ ಹೆಣ್ಣು ಮಕ್ಕಳಿಗೆಲ್ಲ ಉಪದ್ರ ಕೊಡುವವರಲ್ಲ. ಅಂತ ದೇವಸ್ಥಾನ ನಾಶ ಮಾಡ್ತೀವಿ. ಹೌದಪ್ಪ. ನಮ್ಮ ಮುಖ್ಯ ಉದ್ದೇಶವೇ ಅದೇ. ಹೌದಾ? ಈಗೆಲ್ಲ ಆರಂಭ ಆದದ್ದು. ಹಾ. ಆದ್ರೆ ಹಾ. ವರ್ಷಿಣಿ ಹಾ. ನೀನಾಗ ಇಷ್ಟೊತ್ತಿಗೆ ನನ್ನೊಟ್ಟಿಗೆ ಘರ್ಷಣಿ. ಏ ಯಾರಿ ತ್ರಾಸ ಆಯ್ತು. ವರ್ಷಿಣಿ ಬೇರೆ ಎಂತದಲ್ವೇ? ಏನ? ನಿಂತ್ರೆ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ. ತೊಂದ್ರೆ ಇಲ್ಲ, ವ್ಯವಸ್ಥೆ ಉಂಟು ಆ ಕಡೆ ಎಲ್ಲ. ಸ್ವಲ್ಪ ಕುಳಿತುಕೋ. ಕುಳಿತ್ರೆ ಕುಳಿತುಕೊಳ್ಳಿಕ್ಕೆ ಆಗುದಿಲ್ಲ. ತೊಂದ್ರೆ ಇಲ್ಲ, ಅಲ್ಲಿ ಬೇಕಾದಷ್ಟು ಸ್ಥಳ ಉಂಟು, ಮಲ್ಕೋ. ಮಲ್ಕೊಳ್ಳುದ? ಹೌದು. ಅಂಕು ಡಂಕು ಬೆನ್ನಿಗೆಲ್ಲ ಹೆಡ್ತಾ ಉಂಟು. ಹೌದಾ? ಹೌದು ಅಲ್ಲವೇ? ಮತ್ತೊತ್ತರಿ ಮಾಡಿದೆ ಅಂತ. ಮಲ್ಕೊಳ್ಳೋದು ಸಮಸ್ಯೆ ಇಲ್ಲ, ಹಾ. ಜೊತೆಲಿ ಒಂದು ಜನ ಬೇಕಲ್ಲ. ಏ ಬೇರೆ ಯಾರು ಅಲ್ಲ. ಹಾ. ಒಂದು ಕೆಲಸ ಮಾಡು. ಏನು? ಸಮಸ್ಯೆ ಮಾಡ್ಕೊಳ್ಳೋದೇ ಬೇಡ. ಹಾ. ನಿನ್ನ ಬಿಗಿದ ತೊಳೆದ ನನ್ನ ಬಿಗಿದ ಮುಂದೆ ಕಾತರಿಸುವೆ ಹಂಗೆ ಕಾತರಿಸುವೆ ಹಂಗೆ ನೀತಿಯಿಂದ ತೆರಳು ಬಿಂದೆಯಿತು ಒಪ್ಪುವುದು ಮತಗಿಟ್ಟ ಮತ್ತು ಹಲ್ಲನ್ನು ಕಳಿಸಿದವು ಏಕೆ? ಹೋಗ್ತಾ ಇಲ್ವೇ ಹೇಳಿಲ್ಲಿಂದ? ಬರುದಿಲ್ವಾ? ಎಂತ? ಏನ್ ನಿನ್ನ ಹೆಂಡತಿ ಅಂತ ಕಳಿಸಿದ್ರು ನನ್ನನ್ನ? ಆ? ಬಲಾತ್ಕಾರ. ಏ, ಯಾರೇ ನೀರೇ ಸುಂದರಾಂಗಿ ತೋರೆ ನಿನ್ನ ಮುದ್ದು ಮೊಗವಾ ನೀ ಯಾರೇ ಬಳಿ ಓರೆ ಯಾರೇ ನೀರೇ ಸುಂದರಾಂಗಿ ತೋರೆ ನಿನ್ನ ಮುದ್ದು ಮೊಗವ ತೋರೆ ಮೊಗವ ತೋರೆ ನಿಲ್ಲು ನಿಲ್ಲಲ ದಡಿಗದು ಹೊನು ನಿಲ್ಲು 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 ನಿಲ್ಲಲ ದಡಿಗದು ಹೊನು ಗಲ್ಲ ತರದಲೆ ಕೈಯೋದೆ
ಎಲ್ಲಿ ನಮ್ಮದು ತೆಂಕಿದ್ದು ಬ್ರಹ್ಮಗಿರಿ. ತೆಂಕಿನ ಬಿಂಕದ ವೀರ. ಬಿಂಕದ ವೀರ. ಪಾಪಿ ಮಕ್ಕಳ ಇಷ್ಟೊತ್ತಿಗೆ ಬಂದ್ಯಾ? ಎಂತ ರಸಮಯ ಸನ್ನಿವೇಶ. ಶಿವಪೂಜೆಯಲ್ಲಿ ಕರಡಿ ಬಂದಾಗ ನಿನಗೆ ಇಂಥದ್ದೇ ಕೆಲಸ. ನಿನಗೆ ನನ್ನ ಗ್ರಾಚಾರಕ್ಕೆ ಯಾರಾದ್ರೂ ಒಂದು ಬಂದೇ ಬರ್ತಾರೆ. ಅದು ಬಂದೇ ಬರ್ತಾರೆ. ಇವತ್ತಲ್ಲ ನಾಳಿಗಾದ್ರೂ ನನ್ನೊಂದು ಯಶಸ್ವಿ ಪ್ರದರ್ಶನ ಉಂಟು. ಹೌದಾ? ನಿನ್ನ ಪ್ರದರ್ಶನಕ್ಕೆ ಅಡ್ಡ ಹಾಕುವುದೇ ಅದಕ್ಕೆ. ಹೌದು, ನನ್ನ ಗ್ರಾಚಾರ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನೀ ಎಲ್ಲಿ ಪ್ರದರ್ಶನ ಇದು ಮಾಡಿದ್ರು ಮತ್ತೆ ನಾ ಬಿಡುವವನಲ್ಲ. ಆಗೆಲ್ಲ ಬೆಂಕಿ ಹಿಡ್ಕೊ ಬಂದು ಈಗ ನೀನು ತೆಂಕಿನ ಬಂದೆ. ಗ್ರಾಚಾರ ನೋಡಿ ಎಷ್ಟೊತ್ತಿಗೆ ಎಲ್ಲಿಂದ ಹೇಗೆ ಬರ್ತಾರೆ ಅಂತ ಗೊತ್ತೇ ಆಗುದಿಲ್ಲ. ಏನ ಯಾರ ಜೊತೆ ಮಾತಾಡ್ತಾ ಇದೀಯಾ? ಗೊತ್ತುಂಟು. ಅಂಧಕಾಸುರ. ಇನ್ನು ಅಂಧತ್ವಕ್ಕೆ ಬೆಂಕಿ ಇಡ್ತೇವೆ ಈಗ. ಹೌದಾ? ಹೋಗ್ತಿಲ್ವೇ ನಾನಾ ನೀನು? ಉಳುಗಿ ಮೆರೆದಿಯ ಧೀರನನು ಕಂಡು ಸಾನುರಾಗದಿ ಚರಣ ಗೆರಗಿ ಸಾನುರಾಗದಿ ಚರಣ ಗೆರಗಿ ಬಾಲೆ ನುಡಿದಳು ಮನ ಪ್ರಾಣ ಕಾಯ್ದ ವೀರ ನಾನು ಚಿರರಡಿ ತೈಕೂತ ತಾಂ ತರಗಡಿ ತದ್ದಿತ್ತ ಮಾನ ಪ್ರಾಣ ಕಾಯ್ದ ವೀರ ನಾನು ಚಿರರಣಿ ವೀರ ನಾನು ಚಿರರಣಿ ಚೋಣಿಯೊಳಗೆ ಖ್ಯಾತಿವೆತ್ತ ನೀನು ದಿನಮಣಿ ಚೋಣಿಯೊಳಗೆ ಖ್ಯಾತಿವೆತ್ತ ನೀನು ದಿನಮಣಿ ವೀರ ನಾನು ಚಿರರಣಿ ಆಹಾ ಚೋಣಿಯೊಳಗೆ ಖ್ಯಾತಿವೆತ್ತ ನೀನು ದಿನಮಣಿ ಮಾನವದೀಪ ನಿಮ್ಮ ವಿವರ ಉಸುರಲಾರಿರ ವಿವರ ಉಸುರಲಾರಿರ ವಿವರ ಉಸುರಲಾರಿರ ಈ ಕ್ಷೋಣಿಪತಿಯ ಸುತೆಯೂ ನಾನು ಬೆಸರು ವರ್ಷಿಣಿ ಈ ಕ್ಷೋಣಿಪತಿಯ ಸುತೆಯೂ ನಾನು ಬೆಸರು ವರ್ಷಿಣಿ ಎನ್ನ ಬೆಸರು ವರ್ಷಿಣಿ ಆ ಮಾನವದೀಪ ನಿಮ್ಮ ವಿವರ ಉಸುರಲಾರಿರ ವಿವರ ಉಸುರಲಾರಿರ ಕ್ಷೋಣಿಪತಿಯ ಸುತೆಯು ನಾನು ಬೆಸರು ವರ್ಷಿಣಿ ಎನ್ನ ಮಾನ ಪ್ರಾಣ ಕಾಯ್ದ ವೀರ ನಾನು ಚಿರರಣಿ ಮಾನ ಪ್ರಾಣ ಕಾಯ್ದ ವೀರ ಮಾನ ಪ್ರಾಣ ಕಾಯ್ದ ವೀರ ನಾನು ಚಿರರಣಿ ನೀನು ದಿನಮಣಿ ನಿರ್ವಹಿಸಿಕೊಳ್ತಾ ಇದ್ದೇನೆ. ಶುಭವಾಗಲಿ ಅಂತ ಹೇಳಿ. ಆ ದಾನವ ನನ್ನ ಮೈಯ ಮೇಲೆ ಎರಗಿ ನನ್ನ ಮಾನ ಅಲ್ಲ ಪ್ರಾಣವನ್ನೇ ಕಳೆದಕ್ಕೆ ಮುಂದಾಗ್ತಾ ಇದ್ದ. ಹೆಣ್ಣೊಬ್ಬಳು ಮಾನವನ್ನ ಕಳೆದುಕೊಂಡು ಪ್ರಪಂಚದಲ್ಲಿ ಬದುಕುಗಿಂತ ಸಾಯ್ದೆಯಲ್ಲಿ ಎಸಿನವಾಗಿ ಹೇಳ್ತಾರೆ. ಅಂತ ಮಾನ ಪ್ರಾಣವನ್ನು ಉಳಿಸಿದರು ತಾವಿದ್ದೀರಿ. ಓ ವೀರ, ನೀವ್ಯಾರು, ಇಲ್ಲಿ ಯಾಕೆ ಬಂದಿದ್ದೀರಿ ಎನ್ನುವಾಗ ಸಂಪೂರ್ಣವಾದ ಪರಿಚಯವನ್ನ ಹೇಳಿದ್ರೆ ಕೇಳುವಂತ ಆಸೆ ನನ್ನ ತರುಣಿ ಕೇಳಲೆ ನಾನು ಬ್ರಹ್ಮಗಿರಿಯ ರಸನ ಎಲೆ ತರುಣಿ 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 ಕೇಳಲೆ ನಾನು ಬ್ರಹ್ಮಗಿರಿಯ ರಸನ ನಾ ತರಳ ತರಳನಾಗಿಯೇ ದಿಟವು ಅರಸನ ತರಳ ನಾ ತರಳ ನಾ ತರಳನಾಗಿಯೇ ದಿಟವೋ ಸರಸೀಜ ಜಿಯೆಯನ್ನ ಪೆಸರೋ ಸರಸ
ಚಂದಿರನೆಂದು ಕರೆವಾರು ಪ್ರೇಮದಿ ಪ್ರಜರನ್ನನೆಂದು ಕರೆವಾರು ಪ್ರೇಮದಿ ಪ್ರಜರಲ್ಲ ಇಂದು ತರುಣಿ ಕೇಳಲೆ ನಾನು ತರುಣಿ ಗಿಳಿಲೆ ನಾನು ನಮ್ಮ ಗಿರಿಯರಸನ ಕುವರ. ನೀವ್ಯಾರು ಇಲ್ಲಿ ಯಾಕೆ ಬಂದಿದ್ದೀರಿ ಎನ್ನುವಾಗ ಪರಿಚಯ ಹಿಡಿದ್ರೆ ಕೇಳ್ಬೇಕೇನೋ ಅಂತ ಆಸೆ. ಕೇಳಿರಬಹುದು ನೀನು ತೆಂಕಿನ ಬ್ರಹ್ಮಗಿರಿ ತೆಂಕಿನವರು ಹೌದೌದು. ಯಾಕೆ ಸ್ಥಳ ಬಿಟ್ರಿ? ಕಾರಣ ಉಂಟು. ಏನು ಬಡಗಿನ ಗುರುಮಠವನ್ನ ಮುಗಿಸಿ ಹಾ. ಅರಮನೆಗೆ ಹೋಗುವಂತಹ ಮಾರ್ಗವಿದು. ಅಂದ್ರೆ ಗುರುಮಠ ಇದ್ದದ್ದು ತೆಂಕಿನಲ್ಲಿ, ಹೌದೌದು. ಬಡಗಿನಲ್ಲಿ ಗುರುಮಠ ಇದ್ದದ್ದು ಬಡಗಿನಲ್ಲಿ. ಯಾರು ಹೇಳ್ತೀನಿ? ಹೌದಾ? ಹಾ. ಓಹೋ. ನಮ್ಮ ಪುರ ಇರೋದು ತೆಂಕಿನ ಸಮೀಪ. ಸಮೀಪ. ಹಾ. ಹಾ. ಆಚೆಗೆ ಬಡಗೊಲ್ಲ ಈಚೆ ತೆಂಕು ಹಾಗೆ ಸಮೀಪ. ಹಾ. ತರುಣಿ ಓ. ವಿದ್ಯಾರ್ಜನೆಯನ್ನು ಮುಗಿಸಿ ಅರಮನೆಗೆ ಹೋಗುವಂತಹ ಕಾಲ ಕೇಳಿತು ನಿನ್ನ ಅರ್ಥನಾದ. ನಿಜವೇ? ಹೇಳಿದ್ದೆ. ಹಾ. ಆಗ ಹಾ. ನಿನ್ನ ಸನಿಹ ಬಂದೆ. ಹಾ. ಆ ದಾನವ ಹೌದಪ್ಪ. ನಿನ್ನನ್ನು ಬಲತ್ಕರಿಸೋದಕ್ಕೆ ಮುಂದಾದ. ಎಷ್ಟೊತ್ತಿಗೆ ಯಾರ್ಯಾರು ಬರ್ತಾರಂತ ಗೊತ್ತಾಗುದಿಲ್ಲ. ಒಮ್ಮೊಮ್ಮೆ ಹುಲಿ ಬರುವುದುಂಟು, ಹೌದಾ? ಒಮ್ಮೊಮ್ಮೆ ದಾನವ ಬರ್ತದೆ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಿನ್ನ ರಕ್ಷಣೆಯನ್ನು ಮಾಡಿದವಳಿದ್ದೇನೆ. ಹಾ. ಹೇಳಿದ್ಯಲ್ಲ. ಹೌದು. ನಿನ್ನ ಹೆಸರು ವರ್ಷಿಣಿ ಎನ್ನುವ ಹಾಗೆ. ಹಾ, ನನ್ನ ಹೆಸರು ಹೇಮಚಂದ್ರ. ಹೇಮಚಂದ್ರ. ಅದ ಮೊದಲು ಹೇಳಿದ್ದಲ್ಲ ಅದಲ್ಲ, ಇದು ಬೇರೆ. ಹೌದಾ? ಹೇಮಚಂದ್ರ ಎನ್ನುವ ಹಾಗೆ. ಹಾ, ಹಾ. ಕರುಣಿ, ಓ. ನಿನ್ನನ್ನು ಕಂಡಾಗ ಯಾಕೋ ಏನು ಹಾ. ಮದುವೆ ಆಗಬೇಕೆನ್ನುವಂತಹ ಬಯಕೆ. ಆಹಾ. ಹಾಗಾಗಿ ಹಾ. ನನ್ನನ್ನು ಮದುವೆ ಆಗ್ತೀಯ. ಮದುವೆಯ? ಹೇಮಚಂದ್ರ, ನಿನ್ನ ಮಾತನ್ನ ಕೇಳಿ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯ್ತು. ಹೌದಾ? ಮದುವೆ ಆಗುದು ನಾವಾದ್ರೂ ಹಾ. ನಮ್ಮನ್ನ ಕೇಳುತ್ತ ತಂದೆ ತಾಯಿ ಇದ್ರಲ್ಲ. ಬಾ ಅವರಲ್ಲಿ. ಹೇಳು. ಬಂದು ಪಿತ ನಡಿಗೆರಗಿ ಬಾಲೆ ಬಂದು ಪಿತ ನಡಿಗೆರಗಿ ಬಾಲೆ ಕುಂದನೆಲ್ಲವ ಗ್ರಹಿಸಿ ಬೇಳ್ದಳು ಮನದಿರವ. ಮಗಳೇ, ವಂದಿಸಿಕೊಳ್ತಾ ಇದ್ದೇನೆ. ಪತಿಗೆ ಮಂಗಲವಾಗಲಿ ಹೇಳು. ನಾನು ಎಷ್ಟು ಲಾಲಿಸನ್ನಯ ಮಾತಾ ಲಾಲಿಸನ್ನಯ ಮಾತ ಮಮ ಪಿತನಾಲಿ ಭೂತ್ ವಿಖ್ಯಾತ ಮಮ ಪಿತಾಲಿಸು ವಿಖ್ಯಾತ. ಕೋಡನು ಕೆಡಲು ವನದಲ್ಲಿ ಎನ್ನನು ಆ ಗೋಳನು ಕೆಡಗಲು ವನದಲ್ಲಿ ಗೆನ್ನನು ಭೂಲೋಲನ ಸುತ ಮಾನವ ಕಾಯ್ದಿಗ ಭೂಲೋಲನ ಸುತ ಮಾನವ ಕಾಯ್ದಿಗ ಲಾಲಿಸನ್ನಯ ಮಾತ ಮಮ ಪಿತ ಹಾಲಿಬೂದ್ ವಿಖ್ಯಾತ ಮಮ ಪಿತ ಹಾಲಿಬೂದ್ ವಿಖ್ಯಾತ. ಅಪ್ಪ, ನನಗೆ ಎಷ್ಟು ತಲೆ ಬಿಸಿ ಕೊಟ್ಟು ಬಿಟ್ಟೆ. ಯಾಕೆ? ಅಪ್ಪಣೆ ಪಡೆದು ಮನವಿಹಾರಕ್ಕೆ ಹೋದವಳು. ಹೌದು. ಬೇಗ ಬರ್ತೇನೆ ಅಂತ ಹೇಳಿದವಳು. ಖಂಡಿತವಾಗಿಯೂ. ನೀನೊಂದು ಕ್ಷಣ ನನ್ನ ಕಣ್ಣು ಮುಂದೆ ಇದ್ದಿದ್ರೆ ನನ್ಗೆ ಆಗುವುದಿಲ್ಲ. ಸತ್ಯ. ಯಾಕಿಷ್ಟು ತಡ ಆಯ್ತು? ಅಪ್ಪ, ನೀವೇ ಹೇಳಿ ಕಳಿಸಿದವರು. ಉದಯಿಸಿದಂತ ಸೂರ್ಯ ಮುಳುಗುವುದರೊಳಗಾಗಿ ಒಂದು ಅರಮನೆಯನ್ನ ಸೇರ್ಬೇಕು ಮಗಳೇ ಎನ್ನುವ ಹಾಗೆ. ಸರಿ ಮಗ. ನಾನು ಕೂಡ ಆದಿತ್ಯ ಎನ್ನುವ ಹಾಗೆ ಹೇಳಿ ಹೋದವಳು. ಸರಿ. ಆದ್ರೆ ಉಪವನಕ್ಕೆ ಹೋಗಿರುವಂತ ಸಂದರ್ಭ ಅಲ್ಲೊಂದು ಘಟನೆ ನಡೆದು ಹೋಯ್ತಪ್ಪ. ಏನಮ್ಮ ಅದು? ಅಪ್ಪ, ಮನೆವೀರನ್ನು ಮುಗಿಸಿ ಅರಮನೆಗೆ ಬರುವಂತ ಸಂದರ್ಭದಲ್ಲಿ ಸಂದರ್ಭ ದಾನವನ ಪಾಠಯಿಸಿದ. ಏನಾಯ್ತು ಮಗ? ಅಪ್ಪ, ಇನ್ನೇನು ನನ್ನ ಮಾನ ಪ್ರಾಣ ಹೋಯ್ತು ಎನ್ನುವ ಹಾಗೆ ಭಾವಿಸಿಕೊಂಡಳು ನಾನು. ಆಗ ಆ ಸಮಯದಲ್ಲಿ ಒಬ್ಬ ಅಲ್ಲಿವರೆಗಾಗಿ ಓಡೋಡಿ ಬಂದವನೇ ಆ ದಾನವನ ಬಡಿದು ಓಡಿಸಿದ. ನನ್ನ ಮಾನ ಪ್ರಾಣವನ್ನು ಉಳಿಸಿದ. ಮಾನವಂತ ಖಂಡಿತವಾಗಿ ಹೌದು. ಹಾ. ಮೇರು ಸದೃಶರು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅವನ ವಿಚಾರ ಕೇಳಲಿಲ್ವಾ ಮಗಳೇ? ಕೇಳಿದ್ದೇನೆ ಅಪ್ಪ. ಯಾರಂತೆ? ಬ್ರಹ್ಮಗಿರಿಯ ರಾಜಕುವರಂತೆ. ಹೆಸರು ಹೇಮಚಂದ್ರನಂತೆ. ಅಪ್ಪ, ಒಂದು ವಿಷಯವನ್ನೇ ಹೇಳ್ತೇನೆ, ಏನ್ ಮಗ? ಸಿಟ್ಟಾಗಬಾರ್ದು. ನಾನು ಯಾವತ್ತಾದ್ರೂ ಸಿಟ್ಟು ಮಾಡಿದ್ದುಂಟ? ಆದ್ರೆ ಈ ವಿಷಯವನ್ನ ಕೇಳಿ ನೀವು ಸಿಟ್ಟಾಗಬಹುದೇ ಎನ್ನುವಾಗ ನಿರೀಕ್ಷೆ ನನ್ನ. ಇಲ್ಲ ಮಗಳೇ. ಅಪ್ಪ, ಓ ನನ್ನ ಮಾನ ಪ್ರಾಣವನ್ನ ಉಳಿಸಿದಂತ ಆತನ ಜೊತೆಯಲ್ಲಿ ನನ್ನ ಜೀವನವನ್ನ ಸಾಗಿಸ್ಬೇಕೆನ್ನುವಾಗೆ ಆಸೆಯನ್ನು ಪಡ್ತಾ ಇದ್ದೇನೆ. ಅದು ನೀವು ಒಪ್ಪಿದ್ರೆ ಮಾತ್ರ. ಮಗ, ಅಪ್ಪ, ಯಾವತ್ತೂ ನಿನ್ನ ಮಾತನ್ನು ಧಿಕ್ಕಾರ ಮಾಡಿದವನಲ್ಲ. ನಿಜ. ಈಗ ನನಗೊಂದು ಕೆಲಸ ಕಡಿಮೆ ಮಾಡಿ ಕೊಟ್ಟಿಯಲ್ಲ.
ಯಾವುದು? ಗಂಡು ಹುಡುಕುವುದು. ಓ, ವರದನ ಹುಡುಕುವಂತ ನಿನಗೆ ಕಾರ್ಯ. ಯೋಗ್ಯನಾದ ರಾಜಕುಮಾರನನ್ನೇ ಹುಡುಕಿದ್ದೀಯ. ಹಾ. ಅವ ಯಾರು ಗೊತ್ತಾ? ಯಾರು? ಅವನ ತಂದೆ ಹಾಗೂ ನಾನು ಒಂದೇ ವಿದ್ಯಾಮಂದಿರದಲ್ಲಿ ಹಾ. ವಿದ್ಯಾರ್ಜನೆ ಮಾಡಿದವರು. ನೀವು ಬಾಲ್ಯ ಸ್ನೇಹಿತರಂತಾಯ್ತು. ಹೌದು. ಹೌದಾ? ಬಾಲ ಸ್ನೇಹಿತನ ಮಗ ಹಾ. ನನ್ನ ಮಗಳಿಗೆ ಗಂಡ ಆಗ್ತಾನೆ ಅಂತಾದ್ರೆ ಹಾ. ಇದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೇನ್ ಬೇಕಮ್ಮ? ದೋಷ ಆಯ್ತಲ್ಲ. ಅತಿ ಶೀಘ್ರದಲ್ಲಿ ಮದುವೆ ಮಾಡಿಸ್ತೇನೆ. ಬಾ ಹೋಗು. ನಿರೀಕ್ಷೆಯಲ್ಲಿ ನಾನಿದ್ದೆ. ಎಂದ ಮಾತನ್ನು ಕೇಳಿ ಬಾಲನು ಎಂದ ಮಾತನ್ನು ಕೇಳಿ ಬಾಲನು ಮಂದಗಾಸವ ತಾಳಿ ಮನದಿ ಬಾಲನು ಮಂದಹಾಸವ ತಾಳಿ ಮನದಿ ಬಂಧು ಬಾಂಧವರೊಡನೆ ಚರ್ಚಿಸಿದಂದದಿಂದ ಇದು ನನ್ನ ಭಾಗ್ಯವೇ ಸರಿ. ಯಾಕೆ ಅಂತ ಹೇಳಿದ್ರೆ ಲೇಖನ ಮುಂದೆ ಬಂದಲ್ಲ ತಮ್ಮ ತಂದೆಯಲ್ಲಿ ವಿಚಾರವನ್ನು ತಿಳಿಸಿದ್ರು. ಭುವನೇಂದ್ರರು ಬರೆದಂತಹ ಲೇಖನವಂತೆ ನನ್ನ ಮಗಳಂತಹ ವರ್ಷದಲ್ಲಿ ನಿಮ್ಮ ಮಗಳನ್ನ ಬಯಸಿದ್ದಾಳೆ, ಮದುವೆ ಮಾಡಿಕೊಡಬೇಕೆನ್ನುವ ಹಾಗೆ ಕೇಳಿಕೊಂಡರಂತೆ. ಆ ಲೇಖನದ ವಿಚಾರವನ್ನು ಕೇಳಿದಾಗ ಮನಸ್ಸಿಗತ್ತೆ ಆನಂದವೇ ಆಯಿತು. ನಾ ಬಯಸಿದಂತಹ ಹೆಣ್ಣು ನನ್ನನ್ನು ಪಡೆಯುವಂತಹ ಅಲ್ಲ, ನನ್ನನ್ನು ಸೇರುವಂತಹ ಕಾಲ ಸನ್ನಿಹಿತವಾಯಿತಲ್ಲ. ಆಗಲೇ ಅಂತೆ ಈ ಬಗ್ಗೆ ಗುರು ಹಿರಿಯರಲ್ಲಿ ನಾನು ಚರ್ಚಿಸಬೇಕಾಗಿದೆ, ತಂದೆಯವರಲ್ಲಿ ವಿಚಾರವನ್ನು ತಿಳಿಸಬೇಕಾಗಿದೆ. ಮದುವೆ ಆಲೋಚನೆಯ ಜೊತೆಗೆ ಯಾಕೋ ಒಂದು ರೀತಿ ನಿದ್ರೆ ಆವರಿಸ್ತಾ ಉಂಟು. ಹಾಗಾಗಿ ಆಯಾಸ ಪರಿಮಾರ್ಜನೆಗಾಗಿ ಸ್ವಲ್ಪ ಹೊತ್ತು ನಿದ್ರಿಸ್ತೇನೆ ನೋಡಿ. ಅರಗು ಅರತ ವಿಶ್ರಮಿಸಿರಿ ಇತ್ತ ಹೈಗೋಳಿಂದ ಬಸುತನತ್ತಿರದಿ ತಾನೆಂದು ನೃಪಸುತನತ್ತಿರದಿ ತಾನೆಂದು ಬೀಳಿದ ಪೃಥ್ವಿಯಲ್ಲಿ ತಾ ನೆಲೆಯಗೊಳ್ಳುವ ಬಗೆಯ ಮುಂದೆ ನಾ ಬ್ರಹ್ಮಗಿರಿ ಬೀಡಿನಲಿಗೆ ಮುಂದೆ ನಾ ಬ್ರಹ್ಮಗಿರಿ ಬೀಡಿನಲಿ ನಿಂದು ಹೈಗೋಳಿಯನಿಸಿ ಧರೆಯಲಿ ಕುಂದನೆಲ್ಲವ ಮರಸಿ ಕಾಯುವೆ ಚಂದದೊಳು ನಿನ್ನ ನೀ ಕ್ಷಣದೊಳೆನೊತ ಹೈಗೂಳಿ ಕೈಲಾಸದಿಂದ ದರಗಿಳಿದು ಬಂದಿದ್ದೇನೆ. ಹೈಗುಳಿ ನಾನು ನಿನ್ನ ಪುರದಲ್ಲಿ ನನ್ನನ್ನು ಪ್ರತಿಷ್ಠಾಪನೆ ಮಾಡಬೇಕು. ಗುಡಿ ಗೋಪುರವನ್ನು ಕಟ್ಟಿಸಬೇಕು. ಮಗು, ನನಗೆ ಪ್ರೀತಿಯಾದ ಸೇವೆ ಅಂತ ಹೇಳಿದ್ರೆ ಕೋಲ ಸೇವೆ, ಗಂಡ ಸೇವೆ, ಬೆಳಕಿನ ಸೇವೆ ನೀನು ಮಾಡಿದೆ ಅಂತಾದ್ರೆ ಸದಾ ಕಾಲದಲ್ಲಿ ನಿನ್ನ ಕುಟುಂಬವನ್ನು ರಕ್ಷಣೆ ಮಾಡಿಕೊಂಡು ಬರ್ತೇನೆ. ಮಗು, ರಕ್ಷಣೆ ಮಾಡಿಕೊಂಡು ಬರ್ತೇನೆ. ಶುಭವಾಗಲಿ. ಬಳಿಕ ತಾನೆಚ್ಚೆತ್ತು ವಿಸ್ಮಿತನಾಗಿ ತಾಳಿ ಸಂದೇಹದಲ್ಲಿ ವಿಪ್ರರ ಮೇಳದೊಂದಿಗೆ ದೈವವಾಣಿಯ ಲೀಲೆಗಳ ತಾಪೇಳಿ ಚರ್ಚಿಸುವೆನೆನು ತಲಾಕುವರ. ಏನು ಆಶ್ಚರ್ಯವಾಗಿರಬಹುದು. ನಿದ್ರೆಗೆ ಜಾರಿದಂತಹ ಕೆಲ ಕಾಲದಲ್ಲಿ ರೋಮಾಂಚನವೆನಿಸುವಂತಹ ಒಂದು ದೃಶ್ಯ ಅಲ್ಲ ಇದು. ಕನಸೋ ನನಸೋ ಒಂದು ಅರಿವಾಗುತ್ತಾ ಇಲ್ಲ. ದೃಶ್ಯದಲ್ಲಿ ಆಯುಗುಳಿ ದೇವರು ಬಂದು ನಾನು ನೆಲೆಸಲು ಮಂದಿರವನ್ನು ಸ್ಥಾಪಿಸುವ ಮಗು ಎನ್ನುವಾಗಿ ಸೂಚಿಸಿದವರಿದ್ದಾರೆ. ಹಾಗಿದ್ರೆ ಇದು ದೈವವಾಣಿ ಎನ್ನುವ ಹಾಗಾಯಿತು. ದೈವವಾಣಿಯನ್ನು ಮೀರುವ ಹಾಗಿಲ್ಲ. ಮೀರಿದ್ದೇ ಹೌದು ಅಂತ ಅದರದೆಷ್ಟೋ ಕಷ್ಟಗಳನ್ನು ನಾನು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಮದುವೆ ವಿಚಾರ ಆ ನಂತರ ಪ್ರಥಮವಾಗಿ ದೈವದ ವಾಣಿಯಂತೆ ಮಂದಿರ ಸ್ಥಾಪನೆ ಆಗಬೇಕು. ಚಿತ್ತಗಲಗುವ ಮಂತ್ರವಾದೆ
ಗಜಾನನ ಜೈ ಹನುಮಾನ್. ಅವೆಲ್ಲ ಹೋಗಿ ಐತ, ಅವೆಲ್ಲ ಹೋಗಿ ಐತಿ, ಈಗ ಯಾವುದೂ ಇಲ್ಲ. ಅದಲ್ಲ ನನ್ನ ಮಂತ್ರ. ಮಂತ್ರವ? ಹಾ. ಯಾರು ಮಾರ ನೀನು? ಆ? ಯಾರು ನೀನು? ಅಯ್ಯೋ ನಾನು ಭಯಂಕರ ಮಂತ್ರವಾದಿ. ಭಯಂಕರ ಮಂತ್ರವಾದ ಹಾ. ಅಂತ ವಿಶೇಷತೆ ಏನುಂಟು? ಆ ಅಷ್ಟಸಿದ್ಧಿಯನ್ನು ಸಂಗ್ರಹ ಮಾಡ್ಕೊಂಡು ಬಂದ. ಎಷ್ಟು ಸಿದ್ಧಿ? ಅಷ್ಟಸಿದ್ಧಿ 8 ಸೇರ ಅದಲ್ಲ, ಒಟ್ಟಿಗೆ ತಗೊ ಬಂದ. ಅಷ್ಟಸಿದ್ಧಿ. ಓ, ಅಷ್ಟ ಸಿದ್ಧಿಗಳನ್ನು. ಹಾಗಾಗಿ ಈ ಅಷ್ಟಸಿದ್ಧಿ ಸಿಗುವುದಿಲ್ಲ ಸ್ವಾಮಿ. ಎಲ್ಲಿ ಸಿಗ್ತದೆ ಮಾರೆ? ನೀವು ಕೂತಲ್ಲಿ ಸಿಗುವುದಿಲ್ಲ. ಇಲ್ಲಪ್ಪ. ಆಹಾ. ಹೋಗ್ಬೇಕು ಎಲ್ಲಿಗೆ? ಎಲ್ಲಿಗೆ? ನೇರವಾಗಿ ಹಿಮಾಲಯಕ್ಕೆ ಹೋದೆ. ಹಿಮಾಲಯಕ್ಕೆ? ಹಾ. ಕೆಳಗಡೆ ನಿಂತ್ಕೊಂಡೆ, ಹಿಮಾಲಯ ಕೆಳಗಡೆ ಹೀಗೆ ಮೇಲೆ ನೋಡಿದೆ. ಹಿಮಾಲಯ ಭಯಂಕರ ಎತ್ತರ ಉಂಟು ಮಾರ್ರೆ. ಅದು ಮೊದಲಿನಿಂದ ಹಾಗೆ ಉಂಟು. ಹೌದಾ? ನಾ ಹೋದ್ಮೇಲೆ ಅದ್ದಲ್ಲಲ್ಲ. ಅಲ್ಲಪ್ಪ, ಹಾ. ನೀನೆಲ್ಲ ಹೋದ ಕೂಡ ಆಗುಂಟ ಮಾರೆ. ಅಲ್ಲ, ಮೇಲೆ ಹಿಮಾಲಯಕ್ಕೆ ಹತ್ತಬೇಕಂತ ಉಂಟು ನಿನಗೆ. ಹಿಮಾಲಯವನ್ನು. ಹೌದಪ್ಪ. ಏನ್ ಮಾಡುವಂತ ಆ ಕಡೆ ಈ ಕಡೆ ನೋಡಿದೆ. ಅಲ್ಲೇ ಹತ್ತಿರದಲ್ಲಿ ಒಂದು ಆಟೋ ರಿಕ್ಷಾ ಇತ್ತು. ಅದು ಹೋಗ್ತದೆ ಮೇಲೆ? ಅದು ಹೋಗ್ಲಿಕ್ಕೆ ಮಾರ್ಗ ಉಂಟಾ? ಇದು ಅಲ್ಲೇ ಹತ್ತಿರ ಆಟೋ ಇದು ವಟವೃಕ್ಷ ಮಾರೆ. ಅದನ್ನ ಏರಿ ಮೇಲ್ ಹೋದೆ. ಮೇಲ್ ಹೋಗಿ ನೋಡ್ತೇನೆ, ಹಿಮಾಲಯಲ್ಲಿ ಭಯಂಕರ ಶೆಕೆ ಮಾರ್ರೆ. ಹಿಮಾಲಯದಲ್ಲಿ ಸೆಕೆ? ಹೌದಪ್ಪ. ನೀನು ನೋಡಿದ್ರೆ ಅನುಮಾನ ಬರ್ತದೆ ನನಗೆ. ಹೋದ ನೀನು ಹಿಮಾಲಯದಲ್ಲಿ ಚಳಿ ಮಾರೆ ವಿಪರೀತ. ಈಗ ಹೋದದ್ ನಾನು ಹೋಗ್ಲಿಲ್ಲ ಮಾರೆ. ಮತ್ ನನ್ ಬಗ್ಗೆ ಬ್ಯಾಡ್ದಿದ್ದು ಹೇಳಿದ್ರು ಕೊಡ್ತೆ ಅರ್ಧ. ಈಗ ಬೇಡ, ಎಲ್ಲಾರು ಬೇಕಾದವ್ರಿಗೆ ಹೇಳ್ತೇನೆ ಅಂತ. ಅರ್ಧ ಅದಲ್ಲ, ಹಿಮಾಲಯ ಹೋದದ್ ನಾನಂದ್ರೆ ಅರ್ಧ ಅಂತ ಹೇಳಿದ್ರೆ ಏನು? ಏನು? ನಿಮ್ದು ಚಾಪೆ ಕೊಡ್ತೀವಿ ಈಗ. ಚಾಪೆಯ? ಅದರ ಇಡೀ ಇರ್ಲಿ, ಅರ್ಧ ಬೇಡ್ದ. ಅದಲ್ಲ, ಇದು ಶಾಪ. ಹಿಮಾಲಯಲ್ಲಿ ಹೋಗಿ ನೋಡ್ತೇನೆ ಸ್ವಾಮಿ, ಶಕೆ ಹೆಚ್ಚಾಯ್ತೇ ಇಲ್ವಾ? ಅಲ್ಲಿ ನಂಗೆ ಅಷ್ಟಸಿದ್ಧಿ ಸಿಗಲಿಲ್ಲ. ಮತ್ತೆ ಅಲ್ಲಿಂದ ನೇರ ನಾನು ಹಾರಿದ್ದು ಮಂಗನಾಗ. ಯಾವುದೇ ಹಾರಿದ್ದು? ಮರದಿಂದ ಮರಕ್ಕೆ ಹಾರೋದುಂಟಲ್ಲ ಹಾಗೆ? ಅಲ್ಲ, ನಾನು ಹಾರಿದ್ದು ಎಲ್ಲಿಗೆ? ಜಿಗಿದದ್ದು. ಬಯಲುಸೀಮೆಗೆ. ಬಯಲುಸೀಮೆಗೆ? ಅಲ್ಲಿಂದ ನೇರ? ಹೌದಪ್ಪ. ಬಯಲುಸೀಮೆ ಹೋಗಿ ನೋಡ್ತೇನೆ, ಬಯಲುಸೀಮೆಯಲ್ಲಿ ಭಯಂಕರ ಚಳಿ ಮರ. ಅಲ್ಲೂ ಸೆಕೆ, ಹೌದಪ್ಪ. ಇಲ್ಲಿ ಚಳಿ. ಚಳಿ. ನಿನ್ನ ಯಾವ ಚರ್ಮ ಮಾರೆ ನಿಂದು? ಯಾವ ಚರ್ಮ ನಿಂದು? ಅಂದ್ರೆ ಬಯಲುಸೀಮೆಯಲ್ಲಿ ಸೆಕೆ ಮಾರೆ. ಈಗ ಹೋದದ್ ನಾನು ಹೋಗ್ಲಿಲ್ಲ. ಮತ್ತು ಕೊಡ್ತೆ ಅರ್ಥ. ಈಗ ಬೇಡ. ಹೌದಲ್ಲ, ಅಲ್ಲಿ ಹೋದ್ರು ಅಷ್ಟು ಸಿಗ್ಲಿಲ್ಲ ಸ್ವಾಮಿ. ಅಲ್ಲಿ ನೇರ ಮತ್ತೆ ಪುನಃ ಹಿಮಾಲಯ ಕೆಳಗಡೆ ಬಂದೆ. ಬಂದು ಇದೇ ನೀವು ಹೇಳಿದ್ದು ಅದೊಂದು ರಸ ಇತ್ತಲ್ಲ, ಇರ್ತದೆ ವಟವೃಕ್ಷ. ಅದು ನೇರಿ ಮೇಲ್ ಹೋದೆ. ಮೇಲ್ ಹೋಗಿ ತಪ್ಪಿಸ್ಕೊಂಡು ಕೂಕೊಂಡೆ. ಅದೇನು ಇಲ್ಲೆಲ್ಲಿ ತಪ್ಪಿ ಹೋಗ್ಲಿಲ್ವ ನೀನು? ಇಲ್ಲೆಲ್ಲಿ ತಪ್ಪಿ ಹೋಗ್ಲಿಲ್ವ ನೀನು ಬಯಲುಸೀಮೆಯಲ್ಲಿ? ಮೇಲ್ ಹೋಗಿ ನಾನು ತಪ್ಪಿಸಿ. ಓ, ತಪಸ್ಸಿಗೆ ಕೂತದ್ದು. ಎಷ್ಟು ವರ್ಷ? 48 ವರ್ಷ. 48 ವರ್ಷ ತಪಸ್ ಮಾಡಿದ್ ನೀನು? ಹೌದಪ್ಪ. ನಿನಗೆ ಎಷ್ಟು ವರ್ಷ ಮಾರೆ? ಈಗ ಹೆಚ್ಚಾಗಲಿಲ್ಲ, 28 ಅಷ್ಟೇ. 28 ನಿನಗೆ? 48 ವರ್ಷ ನೀನು ತಪಸ್ ಮಾಡಿದ್ದ? ಮಕ್ಕಳದೆಲ್ಲ ಯಾರು ಸೇರಿಸಿದ್ದೀನಿ? ಹೆಚ್ಚು ಕಡಿಮೆ ಆಯ್ತು. 28 ವರ್ಷ ನಾನು ತಪಸ್ಸು ಮಾಡಿದ್ದು. ತಪಸ್ ಮಾಡಿ ಈಗ ನನಗೆ 48 ಆಗ್ತಾ ಉಂಟು. ಹಾಗಾಗಿ ಅಲ್ಲಿ ಅಷ್ಟಸಿದ್ಧಿ ಸಿಕ್ಕಿ ಸ್ವಾಮಿ. ಆ ಅಷ್ಟಸಿದ್ಧಿ ಸಿಕ್ಕಿದ ಮೇಲೆ ಅಲ್ಲಿಂದ ನೇರ ಹೊರಟು ಬಂದೆ. ಹೊರಟು ಬರುವಾಗ ದಾರಿ ಮಧ್ಯೆ ಇವರೊಬ್ರು ಸಿಕ್ಕಿದ್ರು. ಯಾರು? ಇವರೇ ಅವರ? ಇವರಲ್ಲಿ ನಾನು ಹೇಳಿದ್ದು. ಅವ್ರೆ ಅಂತ ಮಾಡ್ತಿದ್ರು ಮಾರೆ ಅಲ್ಲಿ? ಇವರು ಸಂಚಾರಿಯಾಗಿ ಸಂಚಾರ. ಇವರಲ್ಲಿ ನಾನು ಕೇಳಿದ್ದು ಏನು? ಪುಣ್ಯಾತ್ಮರೇ, ನನಗೊಂದು ದಂಡ ಬೇಕಿತ್ತು, ಒಂದು ದಂಡ ಮಾಡಿ ಕೊಡಿ ಅಂತ ಕೇಳಿದೆ ಇವರಲ್ಲಿ. ಅವ್ರ ಹತ್ರ? ಅವ್ರು ಹೇಳಿದ್ದೇನು ಗೊತ್ತುಂಟಾ? ಏನ್ ಹೇಳಿದ್ರು? ದಂಡ ಮಾಡಿ ಕೊಡು ಅಂತ ಹೇಳಿದ್ರೆ ನೀನು ಮಂಡೆ ಮೇಲೆ ಚಂಡೇಲ್ ಹೊಡಿತಿ ಅಂತ ಹೇಳಿದ್ರು. ಹೌದಾ? ಅಲ್ಲಿಗೆ ನನಗೆ ಏರ್ತು. ಏನು? ಇದು ಸಿಟ್ಟು. ಸಿಟ್ಟು. ಅಲ್ಲಿಗೆ ಕೊಟ್ಟೆ ಇವ್ರಿಗೆ ಹುರಿ ಚಾಪೆ. ಅಲ್ಲೇ ಕೊಟ್ಟೆಯಾ? ನೀನ್ ತಕೊಂಡಿದ್ದಿರ್ಬೋದಾ ಚಾಪೆ? ಶಾಪ. ಯಾಕೆ ಗೊತ್ತುಂಟಾ? ಈ ರೀತಿ ನಾನು ನೀವು ಹೇಳ್ತೀರಿ ಅಂತ ಆದ್ರೆ ಮೇಳದಲ್ಲಿ ಇಡೀ ರಾತ್ರಿ ಚಂಡೆ ಬಾರಿಸೋಣ ಆಗುವಂತ ಕೊಟ್ಟೆ. ಓ, ಅದಕ್ಕೆ ಅವ್ರು ಇವತ್ತು ಇಡೀ ರಾತ್ರಿ ಇದ್ದದ್ದೇನು? ನಿನ್ನ ಶಾಪವಾ? ಹೌದಪ್ಪ. ಅಲ್ಲಿಂದ ಹೊರಟು ಹೋದೆ ಸ್ವಾಮಿ. ಹೊರಟು ಹೋಗಿ ತಿರುಗಾಟವನ್ನು ಮಾಡ್ತಿರೋ ಸಂದರ್ಭದಲ್ಲಿ ಇದೇ ಮನುಷ್ಯರೇ ಬಂದು ನನ್ನ ಅಂಗಲ ಹಾಚಿದ್ರು. ಯಾವ್ದ ಅಂಗಲ ಹಾಚಿದ್ದು? ಅಂಗಲ ಹಚ್ಚಿದ್ದ? ಹೌದಪ್ಪ. ಯಾಕೆ? ಅಂದ್ರೆ ಶಾಪಕ್ಕೆ ವಿಮುಕ್ತಿ ಬೇಕಲ್ಲ, ಏನ್ ಮಾಡುದು ಅಂತ ಕೇಳಿದ್ರು ನಿನ್ನ ಹತ್ರ. ಹೌದಪ್ಪ. ಅಲ್ಲಿಗೆ ಅವ್ರಿಗೆ ಒಂದು ಭರವಸೆಯನ್ನ ಕೊಟ್ಟೆ. ಏನು? ಬೇರೆ ಏನು ಅಲ್ಲ,
ಇಡೀ ರಾತ್ರಿ ನೀವು ಒಬ್ಬರೇ ಚಂಡೆಯನ್ನು ಹೊಡೆಯುವುದು ಬೇಡ, ನಿಮಗೊಬ್ಬ ಶಿಷ್ಯನನ್ನು ನಾನು ಕರುಣಿಸ್ತೇನೆ, ನೀವಿಬ್ರು ಸೇರಿ ಅರ್ಧದಲ್ಲೇ ಪೂರೈಸಿ ಅಂತ ಹೇಳಿದೆ. ಇಬ್ರಿಗೆ ಅರ್ಧ ಸಾಕನ? ಅದಲ್ಲ, ಇಬ್ರು ಸೇರಿ ಅರ್ಧ ಅರ್ಧ ರಾತ್ರಿ ರಾತ್ರಿ ಹಂಚ್ಕೊಳ್ಳುದು. ಹಾಗಾಗಿ ಸ್ವಾಮಿ ಅವರಿಗೆ ಒಂದು ಶಾಂತಿ ಸಿಕ್ಕಿತೇ ಇಲ್ವಾ? ಮತ್ತಿಲ್ಲೇ ಇಲ್ಲ. ನಾನು ಹೊರಟು ಮುಂದೆ ಹೋದೆ. ಹೋಗುವಾಗ ನನ್ನ ಭಕ್ತರೆಲ್ಲರೂ ನನ್ನನ್ನು ನೋಡಿ ಅಯ್ಯೋ ನನ್ನ ಪ್ರೀತಿಯಿಂದ ಪಾದ ಪೂಜೆ ಮಾಡುದವರು ಎಲ್ಲ ನಿನ್ನ ಪಾದ ಪೂಜೆ ಮಾಡುದು. ಅವ್ರಿಗೆ ಪಾದವೇ ಸಿಕ್ಕಲಿಲ್ಲ ಏನು ಮಾರೆ ಬೇರೆ. ಈ ಪಾದ ಪುಣ್ಯ ಪಾದ, ಹಂಸಪಾದ. ಹಂಸಪಾದ ಅಂದ್ರೆ ಸ್ವಲ್ಪ ದೊಡ್ಡದಂಗ ಉದ್ದ ಜಾಸ್ತಿ ಅಂತ. ಹಾಗಾಗಿ ಅವರಿಗೆಲ್ಲರಿಗೂ ನಾನು ಆಶೀರ್ವಾದವನ್ನ ಮಾಡಿ ಮುಂದೆ ಹೋಗ್ತಾ ಇದ್ದೇನೆ. ಮತ್ತು ಹೋಗ್ಲಿಕ್ಕೆ ಬಿಡುವುದಿಲ್ಲ ನನ್ನ ಸದ್ಭಕ್ತರು. ಯಾಕೆ? ಎಲ್ಲರೂ ಹೇಳೋ ಮಾತೇನು? ಅಯ್ಯೋ ಗುರುಗಳೇ, ನೀವು ಈ ರೀತಿ ತಿರುಗಾಟವನ್ನು ಮಾಡುವುದು ಸರಿಯಲ್ಲ, ನೀವು ಒಂದು ಕಡೆಯಲ್ಲಿ ನೆಲೆಯಾಗಬೇಕು, ಹಾಗಾಗಿ ನೀವು ಒಂದು ಮಠಕವನ್ನ ಸ್ಥಾಪನೆ ಮಾಡಿ ಅಂದ್ರು. ಮಠ ಸ್ಥಾಪನೆ ಮಾಡಿ ಅಂತ ಹೇಳಿದ್ದ. ಆಯ್ತು ಅಂತ ಮೊದಲಿಗೆ ಒಂದು ಮಠಕ ಸ್ಥಾಪನೆ ಮಾಡಿದೆ. ಮಠ ಅದೇ ಮಠ. ಯಾವುದು? ಯಾವ ಮಠ? ಗಂಜಿ ಮಠ. ಗಂಜಿ ಮಠ? ಗಂಜಿ ಕೇಂದ್ರ ಇಲ್ವಾ ಅದ್ರಲ್ಲಿ? ಗಂಜಿ ಮಠ ಸ್ಥಾಪನೆ ಮಾಡಿದ್ದ. ಆಮೇಲೆ ನನ್ನ ಸದ್ಭಕ್ತರು ಎಷ್ಟು ಜನ ಸ್ವಾಮಿ, ಅಯ್ಯೋ ಅವರೆಲ್ಲರೂ ಹೇಳೋ ಮಾತೇನು? ಏನು? ನೀವು ಇಲ್ಲಿಗೆ ಮಠಕ ಅಧ್ಯಕ್ಷನಾಗಬೇಕು ಅಂತ ಹೇಳಿದ್ರು. ಮಠಕ್ಕೆ ಅಧ್ಯಕ್ಷ? ಹೌದಪ್ಪ. ಆಯ್ತು ಅಂತ ಅವರಿಗೆಲ್ಲ ಆಶ್ವಾಸನೆಯನ್ನು ಕೊಟ್ಟೆ. ಅಲ್ಲಿಂದ ಹೊರಟು ಮತ್ತು ಸಂಚಾರ ಮಾಡಿದೆ. ಈಗ ಹೊರಟು ಬಂದದ್ದು ಯಾಕೆ ಗೊತ್ತುಂಟ? ಯಾಕೆ? ಅಷ್ಟ ಸಿದ್ಧಿಯನ್ನು ಸಂಗ್ರಹ ಮಾಡಿದ್ದು ಹೌದು ಸ್ವಾಮಿ, ಸಂಚಾರವನ್ನು ಮಾಡ್ತಾ ಇದ್ದದ್ದು ಹೌದು. ಆದ್ರೆ ಸರಿಯಾದ ಸಮಯ ನನಗೆ ಸ್ಥಳ ಸಿಗಲಿಲ್ಲ. ಈಗ ತಪಸ್ಸನ್ನು ಮಾಡಬೇಕಿತ್ತು, ಆದ್ರೆ ಇದೇ ಸರಿಯಾದ ಸ್ಥಳ ಎನ್ನುವ ಕಾರಣಕ್ಕಾಗಿ ಇಲ್ಲೇ ಸ್ವಲ್ಪ ಹೊತ್ತು ಕುಳಿತು ತಪಸ್ಸನ್ನು ಮುಂದುವರಿಸಿ ಮತ್ತೆ ದಿನ ದಿನದಿ ಕಳ ಮನದಿ ಗ್ರಹಿಸುತ್ತಲಿಯೇ ವನಿತೆಯಳ ನೆನೆಯುತ್ತಲಿ ಯೋಚಿಸಿ ಮಾಂತ್ರಿಕ ನಡೆಗೈಗೀದು ದೂರದಿ ಬರುತ್ತೀಗ ಅಸುರನ ಕಾಣುತ್ತ ದೂರದಿ ಬರುತ್ತೀಗ ಅಸುರನ ಕಾಣುತ್ತ ಅಸುರನ ಕಾಣುತ್ತ ಬೋರನೆ ದೀರ್ಗೊಂಡು ಕಾಣುತ್ತ ಬೋರನೆ ಬೋರ್ 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 ಬೋರನೆ ದೀರ್ಗೊಂಡು ಕಾರ್ಯ ಏನೆಂದರಿಯುವುದ ಸಾರುತ್ತಲಿಯುವುದು ಕಾರ್ಯ ನೀವು ಕಾರ್ಯ ಅದಲ್ವಾ? ಕಾರ್ಯ ಅದಲ್ಲ ಕಾರ್ಯ ನೀವು ಎಂದರಿಯುವುದ ಸಾರೋತ ಇಂದು ದೂರದಿ ಬರುದಿಯ ಸುರನ ಕಾಣುತ್ತ ಹೊರನೆ ನಿರ್ಗೊಂಡು ನಮಸ್ಕಾರ. ಯೋಗೇಂದ್ರ ಉದ್ಧಾರ ನನಗೆ ಹೇಳುದ? ನಿನಗೆ ಆಶೀರ್ವಾದ ಮರೆ. ಪರಿಸ್ಥಿತಿ ಕೆಟ್ಟದಾಗಿ ಹೋಯ್ತು. ಇವ್ರಿಗೆ ಗೊತ್ತಿಲ್ಲ ನಂದು ಹುರಿ ಚಾಪೆ. ನೀ ನೀ ಹೆಸರೊಂದು ಹೇಳಲೇ ಇಲ್ಲ ಮರೆ ನಿಂದು. ನಾನು ಭಯಂಕರ ಸ್ವಾಮೀಜಿ ಅಂತ ಮಠ ಅಧ್ಯಕ್ಷನಾಗಿದ್ದವ ನಾನು. ಅದೇ ಸ್ವಾಮಿ ಹೆಸರು ಅಂತಂದು ಹೇಳಲೇ ಇಲ್ಲ ಮರೆ. ಹೆಸರು ಬೇಕು ನಿಮಗೆ? ಶ್ರೀ 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 ಹೆಗ್ಗುಲ್ ಮೂರ್ತಿ ನಿತ್ಯಾನಂದ ಸ್ವಾಮೀಜಿ ಅಂತ. ಈಗ ಬಿಲದಿಂದಷ್ಟೇ ಹೊರಗೆ ಬಂದದ್ದು, ನೀನು ಮೊದಲು ನೇತಾಡ್ತಿತ್ತಲ್ಲ ಎದ್ರೆ ಮುಖದಾಗೆ. ನನ್ನ ನಾಮಾಂಕಿತ. ಓಹೋ. ಹೆಗ್ಗುಳ ಹಿಡಿಯೋಣ. ನನ್ನ ಶಿಷ್ಯ ವೃಂದದವರೆಲ್ಲ ಕೊಟ್ಟದ್ದು ಅದು. ಹೆಗ್ಗುಳ ಹಿಡಿಯೋಣ. ಅದು ನನ್ನ ನಾಮ ಫಲಕ. ಹೌದಾ? ಅಂತೂ ಒಂದು ಒಳ್ಳೆ ಹೆಸರು ನಿಮ್ಗೆ. ಮಾತಾಡ್ಲಿಕ್ಕಿಲ್ಲ. ಅಷ್ಟು ದೊಡ್ಡ ಮಂತ್ರವಾದಿ ನಾನು. ಓಂ ರಾಮ್ ರೀಮ್ ರೂಮ್ ರಮ್. ಇದೇ ಹೆಚ್ಚಾದ. ನೀ ಹೇಳ್ದಲ್ಲ, ಕೊನೆಯಲ್ಲಿ ಹೇಳ್ದಲ್ಲ, ಸ್ವಲ್ಪ ಹೆಚ್ಚಾಯ್ತಾ? ಹಾಗೆ ಯಾರಿಗೆ? ನಿನ್ಗೆ. ಮಂತ್ರ ಶಕ್ತಿ ಇದು. ಹಾಗಾದ್ರೆ ನೀವು? ನಾನೇ ಮಂತ್ರವಾದಿಗಳು. ನಾನು ಬೇರೆ ಯಾರು ಅಂದ್ರೆ ಆಶೀರ್ವಾದ, ನೀವು ಮಂತ್ರವಾದಿಗಳ. ನಮೋ ನಮಃ. ಒಳ್ಳೆ
ಒಳ್ಳೇದಾಗುವ ಲಕ್ಷಣ ಇದ್ರೆ ಇನ್ನಾದ್ರೂ ಒಳ್ಳೇದಾಗ. ಅಂದ್ರೆ ಮೊದಲೆಲ್ಲ ಹಾಳಾಗಿ ಹೋದಂತೇಳಿ ಅಲ್ಲ, ಮುಖ ನೋಡಿದ್ರೆ ಸ್ವಲ್ಪ ಗೊತ್ತಾಗ್ತದೆ. ಕೊಟ್ಟದ್ದನ್ನ ಇಟ್ಕೊಳ್ಳುವ ಅಭ್ಯಾಸವೇ ಇಲ್ಲ ನಮಗೆ. ನೀವು ಮಾಂತ್ರಿಕರು, ಹೌದೌದೌದು, ಕೇಳಿ ತಿಳಿದ್ದೇವೆ. ಏನೋ ನೀವು ಆಚೆ ಈಚೆ ಮಾಡುವವರು. ಯಾರು ಯಾರು ಇಲ್ಲಪ್ಪ, ಅದಕ್ಕೆ ಜನ ಬೇರೆ ಇದ್ದಾರೆ. ಆಹಾ, ವಾಮಾಚಾರ, ಹಾ, ಆಮೇಲೆ ಆ, ತಂತ್ರ, ತಂತ್ರ, ಹಾ, ಮಂತ್ರ, ಮಂತ್ರ, ಕುತಂತ್ರ, ಕುತಂತ್ರ, ಆಮೇಲೆ ಪೀಠೋಪೀಕರಣ, ಹಾ, ಡಾಂಬರೀಕರಣ, ಹಾ, ವಶೀಕರಣ, ಹಾ. ಇಷ್ಟೆಲ್ಲ ಉಂಟು ನಮ್ಮಲ್ಲಿ. ಹೌದಾ? ಈ ಡಾಂಬರೀಕರಣ ಒಂದು ಮಾಡಿಬಿಡಿ ಮಾರೆ. ಇಲ್ಲೊಂದು ಸ್ವಲ್ಪ ಖಾಲಿ ಉಂಟು, ಎಂತ ದಾರಿ ಎಲ್ಲ ಹೊಂಡ ಬಿದ್ದಿದೆ, ಕೆಳಗಡೆ ಬರುವುದು ಒಂದು ಸ್ವಲ್ಪ ಖಾಲಿ ಉಂಟು. ಅದೊಂದು ಡಾಂಬರೀಕರಣ ಇಲ್ಲಿ. ಅದಲ್ಲ, ಇದು ಬೇರೆ, ನಮ್ದು ವಾಮಾಚಾರ ಇದು. ನೀನು ಆ ಕಡೆ ಅವನ ಆಹಾ. ದಾರಿ ಬದಿ ಆಹಾ. ಕೆಲಸ ಮಾಡುವವ, ಬೆಳಿಗ್ಗೆ ಅಲ್ಲೇ ಹೋಗಿ ಸೇರ್ಕೊಳ್ತೀಯ. ಅಲ್ಲಪ್ಪ, ಇರ್ಲಿ, ಘಟಾನುಘಟಿ ಮಂತ್ರವಾದಿಗಳು ಅಂತ ಆಯ್ತು. ಹೌದೌದು, ನಾನು ಯಾರಂತ ಗೊತ್ತಾಯ್ತಾ? ಅದೇ ನೀವು ಬಂದ ಜನ ಆಡು ಆಡ, ಬಂದ ಆಡ, ಕುರಿಯ, ಮೇಕೆಯ, ಜನ ಆಡು ಯಾರು ಗೊತ್ತಾಗ್ಲಿಲ್ವಾ? ಕೇಳಿರಬಹುದು ನೀನು. ಏನೋ ದಂಡಕಾರಣ್ಯ. ದಂಡಕಾರಣ್ಯ ಅವ ಸಾಯ್ಲಿ, ನೀನ್ ಯಾರು ಹೇಳ ಮರ? ಅಲ್ಲಿಂದ ಆರಂಭ ಆಗ್ತದೆ. ಆರಂಭ ಎಷ್ಟು ಹೊತ್ತ? ಹೌದಪ್ಪ. ನೀನ್ ಮುಗಿಸುದು ಎಷ್ಟೊತ್ತಿಗೂ? ಅಲ್ಲಿಯ ಅಧಿಕಾರಿ ಅಂಧಕಾಸುರ ಎನ್ನುವ ಅವ ಸಾಯ್ಲಿ, ನೀನ್ ಯಾರು ಹೇಳ? ಪಾರ್ಸಿ. ನಾನೇ ಪುಣ್ಯಾತ್ಮ. ನೀವ ಈಗ ನನ್ನಿಂದ ಏನಾಗಬೇಕಿತ್ತು? ಬರುವರ ಉದ್ದೇಶ ಉಂಟು. ಏನು? ಬಾಳಲ್ಲಿ ಎನಗಾಯ್ತು ನೀಚರ ಸಂಘ. ಯಾವ್ದೇ ಬಾಳೆಲಿ? ಬಾಳೆಲ್ಲಿ ಬದಲಾವಣೆ ಮಾಡ್ಕೊಂಡೆ, ಅದಲ್ಲ, ಇದೇ ಬೇರೆ ಅದೇ ಬೇರೆ. ಎಲ್ಲ ಹೋದ್ರು ಸೋಲು ಸೋಲು ಸೋಲು, ಸೋಲೆ, ಸೋತು ಸೋತು ಸುಣ್ಣ ಆಗಿ ಹೋದೆ. ಬಿದ್ದೋಯ್ತ ನಿಮ್ ಸಲ ಎಲ್ಲದು? ಎಲ್ಲದು ಠೇವಣಿ ಸಂಪೂರ್ಣ ಕಳ್ಕೊಂಡೆ. ಹೋಯ್ತ? ಅಧಿಕಾರ ಸಿಗ್ತದೆ ಅಂತೇಳಿ ಎಲ್ಲರಿಗಾಗಿ ಹೋದೆ, ಅಲ್ಲೂ ಸೋಲು. ಮನೆಯಲ್ಲಿ ಒಂದು ಹೆಣ್ಣನ್ನ ಪ್ರೀತಿ ಮಾಡಿದೆ. ಯಾಕೆ ಪುಣ್ಯಾತ್ಮ ನಿನಗೆ ಅದೊಂದು ಕೆಲಸ? ಬೇಡ ಇತ್ತದು. ಯಾಕೆ ನಾನು ಪ್ರೀತಿ ಮಾಡಬಾರ್ದ? ಅಲ್ಲಿ ನೀನು ಬೇಡ ಇತ್ತು, ಆಗುದಿಲ್ಲ ಅಂತ ಗೊತ್ತಾದ್ಮೇಲೆ ಬಿಟ್ಟು ಹಾಕ್ಬೇಕು ಅಲ್ಲಿಗೆ. ಅವಳು ಒಪ್ಪಲಿಲ್ಲ. ಅದೇ ಹೇಳಿದ್ ನಾನು. ಬಲಾತ್ಕಾರವಾಗಿ ಭೋಗಿಸುವಂತ ಹೋದೆ. ಯಬ್ಬ, ಆ ಕಡೆಗೆ ಹಾಯ್ಗುಳಿ. ಯಾವ್ದೇ ಹಾಯ್ಗುಳಿ? ನೀವು ಭೋಗಿಸಿದ್ದ ಹೈಗುಳಿನ? ಅಲ್ದ, ಅಲ್ಲ, ಉಪದ್ರ ಕೊಟ್ಟದ್ದು. ಉಪದ್ರ ಕೊಟ್ಟದ್ದು ಅವನ? ಶಿವ ಮೆಚ್ಚಿದ ಹೈಗುಳಿಯೂ ಆಗಬೇಕು ಯಬ್ಬೋ ಅಂತ ಹೇಳಿದ್ರು. ಆದ್ರೆ ಆ ಹೈಗುಳಿಯ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವಳಿಗೆ ಮದುವೆ ಆಗಿದೆ, ಪ್ರಥಮ ರಾತ್ರಿಗೆ ಸಿದ್ಧ ಆಗ್ತಾ ಇದ್ದಾಳೆ. ಅವಳನ್ನ ಮರೀಲಿಕ್ಕೆ ಆಗ್ತಾ ಇಲ್ಲ. ವಶೀಕರಣದಿಂದ ಅವಳನ್ನ ಒದಗಿಸಿಕೊಡಿ. ಬಿಡು ಬಿಡು ಬಿಡು. ಎಂತದ್ ಬಿಡುವುದು? ಏನ್ ಬಿಡುವುದು? ಯಾಕೆ ಬಿಡುವುದು? ಎಷ್ಟು ಬಿಡುವುದು? ಯಾವಾಗ ಬಿಡುವುದು? ಎಲ್ಲಿ ಬಿಡುವುದು? ಏನ್ ಬಿಡುವುದು? ಅದಲ್ಲ ಪುಣ್ಯಾತ್ಮ, ನಿನಗೆ ಆವರಿಸಿದ ಮಂಕ್ ಬುದ್ಧಿ. ತೊಂದರೆ, ಸಮಸ್ಯೆ, ಕಷ್ಟ ಬಿಡುದಾ? ಬಿಡು ಅಂತ ಹೇಳಿದ್ರೆ ನಾನಿದ್ದೇನೆ. ನೀವು ಪರಿಹಾರ ಕೊಡ್ತೀರಾ? ಹೌದಪ್ಪ. ಆ ಹೈಗುಳಿಯನ್ನ ನಾನು ಬಲಾತ್ಕಾರಕ್ಕಲ್ಲ ಪುಣ್ಯಾತ್ಮ, ನೀನ್ ಮಾಡಿದ್ದು ಅದಲ್ಲ, ನಾನು ದಿಗ್ಬಂಧನ ಮಾಡ್ತೀಯ. ಬಲಾತ್ಕಾರವಾಗಿ ದಿಗ್ಬಂಧನ ಮಾಡ್ತೇನೆ. ಹೌದಾ? ದಿಗ್ಬಂಧನ ಆಗ್ಬೇಕು ಅಂತಾದ್ರೆ ಏನೆಲ್ಲ ಸಲಕರಣೆಗಳು ಬೇಕು ಹೇಳಿಬಿಡು. ಸುಮ್ಮನೆ ಹೋದ್ರೆ ಆಗುದಿಲ್ಲ. ಹೌದಾ? ಕೆಲವೊಂದು ಸಲಕರಣೆಗಳು ಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀಚ. ನೀಚ. ನಾನ್ ನೀಚ ಅಲ್ಲ, ಸುಮ್ಮನೆ ಮಾಡಿ ಅವ ನೀಚ. ನೋಡಲ್ಲ ಅದಲ್ಲ, ಶಿಷ್ಯ ನೀಚ ಯಾಗವಾಗಬೇಕು ಅಂತಂದ್ರೆ ಹಲವಷ್ಟು ಸಲಕರಣೆಗಳೆಲ್ಲ ಬೇಕು. ಹೌದೌದು. ಯಾವ್ದು ಬೇಕು? ಮೊದಲಿಗೆ ಒಂದು 268 ಗ್ವಾಂಕ್ರ ಕೆಪ್ಪೆ ಬೇಕು. ನಾವು ಮೊದಲೇ ಗ್ರಾಚಾರ ಗೆಟ್ಟವರು, ಕೊನೆಗೆ ಈ ಗ್ರಾಚಾರ ಗೆಟ್ಟವನ ಜೊತೆ ಬರುವ ಪರಿಸ್ಥಿತಿ ಆಯ್ತು. ಈಗ ನಿನ್ಗೆ ಬೇಕಾ ಬೇಡ ಅವಳು? ಅಲ್ಲ, ನನಗೆ ಬೇಕು. ಆದ್ರೆ ನೀವು ಹೇಳಿದ್ದೆಂತದ್ದು? ಅದು ಬೇಕು. ನೀಚ ಯಾಗ ಹಾಕ್ಬೇಕಂದ್ರೆ ಇದೆಲ್ಲ ಬೇಕೀಗ. ಕಪ್ಪೆ ಬೇಕೆ? ಸಂಖ್ಯೆ 268 ಅಷ್ಟೇ ಬೇಕು. ಅಷ್ಟೇ ಬೇಕು. ಒಂದು ಹೆಚ್ಚಾಗ್ಲಿಕ್ಕಿಲ್ಲ, ಒಂದು ಕಡಿಮೆ ಆಗ್ಲಿಕ್ಕೆ. ಆಮೇಲೆ 489 ಹೈನ್ಸರ್ ಹೋಗ್ಬೇಕು. ಲೆಕ್ಕಾಚಾರ ಒಳ್ಳೇದು ಉಂಟು ಮಾರಲ್ಲ. ಯಾಕೆ ಆಗ್ಬೇಕಲ್ಲ ಹೋಮ, ಹಾಗಾಗಿ ನಮ್ಗೆ ತಾಗುವರ್ ಪೂರ್ತಿ ಹೀಗೆಯಾ? ಎಂತ ಲೆಕ್ಕಾಚಾರ ಸರಿ ಇದ್ದವ್ರೆ ತಾಗುದಲ್ಲ. ಅಲ್ಲ, ಗ್ರಾಚಾರ ಅಲ್ಲದೆ ಹೋದ್ರೆ ಅದು ಎಂತದ್ದು ಸ್ವಾಮಿ? ಬೇಕು ಯಾಗಕ್ಕೆ. ಹೌದು, ಅದೊಂದು ಜಾತಿಯ ಹಾವ. ಅದು ಕೆರೆ ಹಾವು ಹೇಳ್ತಾರಲ್ಲ. 489 ಬೇಕು ಆ ಲೆಕ್ಕ ಸಂಖ್ಯೆ. ಹೌದೌದು. ಆಮೇಲೆ 1005
ದೊಡ್ಡ ಜಾತಿ ಸೊಳ್ಳೆ ಬೇಕು. ಗೊತ್ತಾಯ್ತು. ನೀನು ನೋಡಿದಾಗ ಒಮ್ಮೆ ನನಗೆ ಹಾಗೆ ಅನಿಸು. ಎಂತ ನಾ ಸೊಳ್ಳೆ ಹಿಡಿಯೋಣ? ಮತ್ತೆ ಎಂತದು ಈ ಸೊಳ್ಳೆ? ಅದು ಬೇಕು. ಎಷ್ಟು ಬೇಕು? 1005 ಕ್ರಮ ಸಂಖ್ಯೆ ಅಷ್ಟೇ. ಅಷ್ಟೇ. ಸೊಳ್ಳೆ ದೊಡ್ಡ ಜಾತಿ ಸೊಳ್ಳೆ. ದೊಡ್ಡ ಜಾತಿ ಅದು. ಆಮೇಲೆ 1053 ಸಣ್ಣ ಜಾತಿ ಸೊಳ್ಳೆ ಬೇಕು. ದೊಡ್ಡದಲ್ದ ಮತ್ತೆ ಸಣ್ಣದು ಬೇಕಾ? ಸಣ್ಣದು ಬೇಕು. ಮತ್ತೆ ಸಣ್ಣದು ಎಷ್ಟು ಬೇಕು? 1053. ದೊಡ್ಡದು ಎಷ್ಟು ಬೇಕು? 1005. ಸಣ್ಣದು ಎಷ್ಟು ಬೇಕು? 1053 ಎಷ್ಟು ಬೇಕು? ಎಂತ ಇವತ್ತಿಡಿ ಇದನ್ನೇ ಮಾಡ್ತಿರೋದನ್ನ ನನ್ನ ಹಿಂದೆ ಮುಂದೆ ಮಾಡೋ ನೋಡ್ತೀಯಾ? ಲೆಕ್ಕ ಸಂಖ್ಯೆ ಸರಿ. ಅಷ್ಟು ಬೇಕು. ಅಷ್ಟು ಬೇಕು. ಆಮೇಲೆ ಆದ್ರೂ ಒಂದು ಕೆಲಸ ಮಾಡ್ಬೇಕು ನೀನು. ಏನು? ಈ ದೊಡ್ಡ ಜಾತಿ ಸೊಳ್ಳೆ ಅಥವಾ ಸಣ್ಣ ಜಾತಿ ಸೊಳ್ಳೆಯನ್ನು ಹಿಡಿಯುವಾಗ ಆ ಸೊಳ್ಳೆದು ಒಂದು ಕಾಲು ಮಾತ್ರ ತುಂಡಾಗಬಾರ್ದು. ಸೊಳ್ಳೆ ಕಾಲು ತುಂಡಾಗದೆ ಹಿಡಿಯುವುದು ಯಾಕೆ ಸ್ವಾಮಿ? ಹೇಗೆ ಹಿಡಿಯುವುದು? ಕಾಲಿಲ್ಲ ಅಂತಾದ್ರೆ ಗಂಡಂತ್ರುವೆ. ಅಯ್ಯೋ, ನೀವೊಂದು ಕೆಲಸ ಮಾಡು. ಏನು? ಅವ್ರ ಹತ್ರ ಒಂದು ಬೆಳಕನ್ನು ಕೊಡು. ಕೊಟ್ಟೆ. ಆಮೇಲೆ ನೀನೊಂದು ಚೀಲ ಹಿಡ್ಕೊ. ನಾನು ಬೆಳಗ್ಗೆ ಹಿಡ್ಕೊಂಡು ಸೊಳ್ಳೆ ಹಿಡ್ಕೋಬೋದನ? ಹೌದು, ಎಲ್ಲ ಉಂಟು ಬೇಕಾಗ್ತದಲ್ಲ. ಹಾಗಾಗಿ ಅಲ್ಲ, ಇವತ್ತು ಯಾರ್ಯಾರಿಗೆ ಎಂತೆಂತ ಈ ಹಣ ತಕೊಳ್ಳೋದು ನೀನಲ್ಲ ಹಣ ತಕೊಳ್ಳೋದು. ವ್ಯವಸ್ಥೆ ಎಲ್ಲ ನಿಂದೆ. ನಾನೇ ಮಾಡುದಾ? ಆಮೇಲೆ ಸೊಳ್ಳೆ ಚೀಲ ಹಿಡ್ಕೊಂಡು ಅವರಲ್ಲಿ ಸೊಳ್ಳೆಯನ್ನು ಹಿಡಿದು ಚೀಲಕ್ಕೆ ಹಾಕ್ಲಿಕ್ಕೆ ಹೇಳು. ಆಮೇಲೆ ಅಲ್ಲೇ ಮೆಟ್ಟುದ ಒಂದ್ ಬಾರಿ. ಆಮೇಲೆ ಮತ್ತೆ ಸ್ವಲ್ಪ ಹಿಡಿ, ಚೀಲಕ್ಕೆ ಹಾಕು, ಅಲ್ಲೇ ಮೆಟ್ಟು. ಎಲ್ಲ ತುಂಡಾಗುದು, ಕಾಲೆಲ್ಲ ತುಂಡಾಗಿ ಹೋಗುದು. ಅಲ್ಲ, ಸಂಖ್ಯೆ ಸೇರಿಸ್ಬೇಕು. ಸಂಖ್ಯೆ ಸೇರಿಸ್ಲಿಕ್ಕೆ. ಆಮೇಲೆ ಇಷ್ಟಕ್ಕೆ ಮುಗಿಯುವುದಿಲ್ಲ, ಮತ್ತೂ ಬೇಕು. ಏನು? ಒಂದು 638 ಬೊಗ್ಗಿ ನಾಯಿ ಬೇಕು ಮರ. ಯಾವ ನಾಯಿ? ಬೊಗ್ಗಿ ನಾಯ. ಇದುವರೆಗೆ ನಾವು ಕೇಳಲಿಲ್ಲ ಆ ಹೆಸರು. ಇದುವರೆಗೆ ಕೇಳಲಿಲ್ಲ. ನಾಯಿ ಕೇಳಿದ್ದೇವೆ. ಇದು ಯಾವ ನಾಯಿ? ಇದು ಕುನ್ನಿ ನಾಯ. ಕುನ್ನಿಯ? ನಾಯಿ ಕುನ್ನಿ. ಕುನ್ನಿ ಹೆಣ್ಣು ಮರ. ಅದೇ ಹೌದಾ? ಹೆಣ್ಣು ನಾಯಿ ಬೇಕು. ಆಮೇಲೆ ಬರೀ ಹೆಣ್ಣ ಇದ್ರೆ ಆಗುದಿಲ್ಲ. ಅದ್ರ ಹಿಂದೆ ಗಂಡು ನಾಯಿಗಳು ಬೇಡವಾ? ಬೇಡ. ನೀನಿದ್ಯಲ್ಲ. ನಾನೆಂತದಕ್ಕೆ ಸುಮ್ಮನಿರ. ಯಾಗ ಮಾಡುವುದು ನಾನು ಅವು ಹಿಂತಿರುಗುದ. ಅದಲ್ಲ, ಬರೇ ಬಗ್ಗಿನ ಇದ್ರೆ ಆಗುದಿಲ್ಲ. ಮತ್ತೆ ಬಗ್ಗಿನ ತುಪ್ಪ ಬೇಕು. ಈ ಬೆಳಿಗ್ಗೆ ಹೇಳಿದ್ ನೋಡಿ ನಾವು ಹೇಳೋದ್ರೊಳಗೆ ಅಸಹ್ಯ ಆಗತ್ತೆ ಮರ. ಅಸಹ್ಯ ಈಚೆ ಆಗಕ್ಕೆ ಬೇಕೇ ತುಪ್ಪ. ಅದು ಬಗ್ಗಿನ ಇದೆ ಬೇಕು. ಸರಿ. ಆಮೇಲೆ ಒಂದು ಕೂರ್ಮ, ಒಂದು ಮಸಾಲೆ. ಸ್ವಲ್ಪ ಹೊತ್ತೋಗ್ಬೇಕು. ಯಾವುದು? ಈಗ ಎಲ್ಲೂ ತಯಾರಾಗ್ಲಿಲ್ಲ. ಬೆಳಿಗ್ಗೆ ಏನು ವ್ಯವಸ್ಥೆ ಮಾಡಿದಾರಂತ ನಮಗೂ ಗೊತ್ತಿಲ್ಲ. ನಿರೀಕ್ಷೆಯಲ್ಲಿರಿ, ಎಲ್ಲರೂ ಕಾಯ್ತಾ ಇದ್ದಾರೆ. ಇಲ್ಲಪ್ಪ, ನಿನ್ಗೆ ಆಗುದೆಲ್ಲ ಬೇಡ, ನಾ ಹೋಗ್ತೇನೆ ಮರೆ. ಮತ್ತೆಂತದ್ದು ನೀನು? ಅದಲ್ಲ, ಒಂದು ಕೂರ್ಮ ಮಸಾಲೆ. ಒಂದು ಮಸಾಲೆ. ಕೂರ್ಮ ಆಮೇಲೆ ಮತ್ತೊಂದು ಮಸಾಲೆ ಬೇಕು. ಅಷ್ಟು ಬೇಕು. ಮತ್ತೆ ಇಷ್ಟೆಲ್ಲ ನೀನು ವ್ಯವಸ್ಥೆ ಮಾಡ್ತೀಯಂತಾದ್ರೆ ಅಲ್ಲಿವರೆಗೆ ನಾನು ಬಂದು ಅವನನ್ನ ದಿಗ್ಬಂಧನ ಮಾಡಿ ಹಿಡಿದು ನಿನಗೆ ಆ ಹುಡುಗಿಯನ್ನು ದಕ್ಕಿಸುವ ಮಾಡ್ತೀನಿ. ಮಾಂತ್ರಿಕರೇ, ಇದೆಲ್ಲ ನಮ್ಮ ಹತ್ರ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಬೇಡ, ಹೋಗು. ಇಲ್ಲ, ಪರ್ಯಾಯ ಉಂಟು. ನೀವೇ ವ್ಯವಸ್ಥೆ ಮಾಡ್ಕೊಳ್ಳಿ. 1 ಲಕ್ಷ ಹೊನ್ನನ್ನು ನಾನು ನಿಮಗೆ ಕೊಡ್ತೇನೆ. ಸರಿ ಕೊಡ್ತೀಯಲ್ಲ? ಮುಂಗಡವಾಗಿ. ಮುಂಗಡ. ಮತ್ತೆ ಬರೋ ವರ್ಷ ಬರ್ಬೇಕು. ಮತ್ತೆ ಯಾರಿಗೆ ಈ ವರ್ಷ ಇದ್ದದ್ದೇ ಒಂದು ಲೆಕ್ಕಾಚಾರ ಸರಿ. ಹೌದಾ? ಒಂದು ವರ್ಷದ ಮತ್ತೆ ನೋಡುವ. ಅಷ್ಟು ಕೊಟ್ರೆ ಹೌದಲ್ವಾ? ವಾಮಾಚಾರವ ಪಠಿಸುತ್ತ ಮಾಂತ್ರಿಕ ನಮವ ಉಚ್ಚರಿಸುತ್ತಲಾಗ. ವಾಮಾಚಾರವ ಪಠಿಸುತ್ತ ಮಾಂತ್ರಿಕ ನಮ ಉಚ್ಚರಿಸಲು ದಿನೇ ದಿನೇ. ಮದುವೆ ಆಯ್ತಲ್ಲ? ಹೌದಪ್ಪ, ಯಾರಿಲ್ಲ ನೋಡಿ. ವಿಷಯ ಹೌದು ಅಲ್ವಾ? ಆದ್ರೆ ಪ್ರಥಮ ರಾತ್ರಿ ಆಗಿದೆಯಾ? ನಿನ್ಗೆ ಗೊತ್ತುಂಟು, ನನ್ಗೇನು ಗೊತ್ತುಂಟು? ಅದು ಮಾಂತ್ರಿಕ ನೀನ ಅಲ್ಲ, ನಾನೇ. ಹೌದು, ದಿವ್ಯ ಜ್ಞಾನನ ಪರೀಕ್ಷೆ ಮಾಡಿ ನೋಡು. ನಾ 3ನೇ ಕಣ್ಣು ತೆರಿಲ್ಲ. ಸದ್ಯ ಬೇಡ. ನೋಡ್ಬೇಕಲ್ಲ. ಹಾಗಾದ್ರೆ ಪ್ರಥಮ ರಾತ್ರಿ ಆಗ್ಲಿಲ್ಲ. ಹೆಣ್ಣನ್ನು ವಶಪಡಿಸಿಕೊಳ್ಬೇಕು. ಅವಳು ಒಳಗಡೆ ಇದ್ದಾಳೆ. ಹೌದಾ? ಅಲ್ಲಿದ್ದಾಳೆ ಅಂತ ಆದ್ರೆ ಹಾಕಿ. ಯಾವ್ದನ್ನ? ನಿಮ್ಮ ಬೂದಿ. ನಮ್ ಬೂದಿ ಎಲ್ಲಿ ಉಂಟು ಈಗ? ಬೂದಿ ಎಲ್ಲ ಮಂತ್ರವನ್ನು ಹಾಕಬೇಕು. ಸರಿ, ಹಾಕಿ ಬರ್ಲಿ. ಹಾಗಾಗಿ ಹೇಳ್ತೇನೆ ನೋಡು. ಓಂ ರಾಮ್ ರೀಮ್ ರೂಮ್ ಚಟ್ಪಟ್ ಸ್ವಾಯ. ಚಟಂಬಡಿಯ ಮಂತ್ರ ಮರ್ಯ ಮೊದ್ಮದಿ ಮಾತಾಡ್ಬೇಡ, ನೀರು ಆಗಲಿ ಕೊಡ್ಬೇಡ ನನಗೆ. ನಿನ್ನ ಕರ್ಮ ಸರಿ ಮಂತ್ರ ಹೇಳು. ಮತ್ತೆ ಸರಿ ಹೇಳಿದ್ ನಾನು. ಏನು ಪ್ರಯೋಜನ ಇರಲಿಲ್ಲ, ಎಂತದ್ದು ಹನಿ ಅಂದಾಡುದಿಲ್ಲ. ಬರ್ಲೇ ಇಲ್ವಾ? ಇಲ್ಲಪ್ಪ. ಇನ್ನೊಂದು ಹೇಳ್ತೇನೆ. ಓಂ ರಾಮ್ ರೀಮ್ 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 ರೂಮ್ ರಾಮ್ ರಾಮ್ ಗಿಳಿಯರ್ ರಾಗು ಎಂತ ಸಾಯ್ತು ಮರ. 1 ಜನ ಇಲ್ಲ ಅಂತಲ್ಲ, 5 ಗಂಟೆ ಆಡುವಾಗ ಅಂದ್ರೆ ಎಂತ ಸಾಯ್ತು ಮರ. ಎಂತ ಕರ್ಮದ ಮಂತ್ರವಾ? ಯಾವ್ದು?
ಅದೆಲ್ಲ ನೀವು ಯಾರೆಲ್ಲ ಬಂದ್ರ ಆ ಮಂತ್ರದೊಳಗೆ? ಎಲ್ಲರೂ ಬಂದಿದ್ದಾರೆ. ಅದು ನೀಚರು ಪೂರ ಬಂದ್ರೆ ಎಲ್ಲ ಗಣ ಉಂಟೇನಲ್ಲ. ಎಲ್ಲ ಗಣ. ಇದು ಪ್ರಯೋಜನ ಇಲ್ಲ. ಇದಕ್ಕೂ ಬರುವುದಿಲ್ವಾ? ಬರುವುದಿಲ್ಲ ಆದ್ರೆ ಇನ್ನು ಕೊನೆಯದು ಒಂದೇ ಕಾರಣ ನಂದು. ಹೌದಾ? ಅದಕ್ಕೆ ನಾ ಬಿಡುವ ಮಗನೇ ಅಲ್ಲ. ಹಾಕಿಬಿಡ. ಓಂ ರಾಮ ರೀಂ ರೂಂ ರಂ ರಂ ರಿಂ ರಾಮ್ 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 ಷಟ್ ಷಟ್ ಮಣಮಠ ಮಂತ್ರವ ಪಠಿಸುತ್ತಲಾಕ್ಷಣ ಮಣ್ಣಮಠ 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 ಮಂತ್ರವ ಪಠಿಸುತ್ತಲಾಕ್ಷಣ ಗುಣಿಸುತ್ತ ಕಳ್ಳೆಯುತ್ತಲೇ ಆ ಕ್ಷಣ ಗುಣಿಸುತ್ತ ಕಳ್ಳೆಯುತ್ತಲೇ ವನಿತೆಯ ಮುಖದೆಡೆ ಭಸ್ಮವನ ರಚುತ ನಿಗನಿ ನೀರಿನಲ್ಲಿ ಕಂಡ ಮಂಡೆಯನ್ನು ಬಿಡಿದು ಎಳೆಯ ಕಳರಾರೊಟ್ಟಿಗೆ ಕೆಟ್ಟ ಮಂತ್ರವಾದಿ. ಅವಳ ಹೆಣ್ಣೊಬ್ಬಳು ಸಿಕ್ಕಿದೆ ಅನ್ನೋ ಕಾರಣಕ್ಕಾಗಿ ಮಂತ್ರದಿಂದ ನಿನ್ನ ತಂತ್ರದಿಂದ ಆಕೆಯನ್ನ ವಶೀಕರಣ ಮಾಡಿ ಎಳೆದೊಯ್ತಿ ಅಂತ ಆದ್ರೆ ಬಿಟ್ಟು ಹೋಗ್ತೀಯ, ನನ್ನಿಂದ ಸಾಹಿತ್ಯ. ಅಷ್ಟು ಸುಲಭದಲ್ಲಿ ಹೋಗು ಮಗ. ಅಬ್ಬನಿನ ಸೊಕ್ಕೆ ಏನೋ ಸರಿಯಾಗಿ ಮಾತನಾಡು. ವಶಿ ಯಾವುದು ನೀನು ಸರಿಯಾಗಿ ಹೇಳ್ತಾ ಇದ್ದೇನೆ ನಾನು. ನೋಡು, ದೈವ ಬಂದಿತ್ತು. ಯಾರ ನಿನ್ನ ಮೈ ಮೇಲೆ ಅಲ್ಲ, ನಾನಾಗಿ ಬಂದಿದ್ದೇನೆ. ಸುಮ್ಮನೇರಾ ಸರಿಯಾಗಿ ನೋಡು. ಇಂಥ ಘಟಾನುಘಟಿ ಮಂತ್ರವಾದಿ ಇರುವಾಗ ನಿಂದೆಲ್ಲ ದೈವವ ಉಸ್ಗಟ್ಟಿ ನೀನು ಮತ್ತೆ ಈಗ ಅದೆಲ್ಲ ಬೇಡ. ನೀ ಸುಮ್ಮನೆ ಮರ ನಂಗೆ ಹೇಳ್ಬೇಕಾದ್ರು ನೀನು ಬಾಗುದಿಲ್ಲ. ಸುಮ್ಮನೆ ಹೋಗ್ತೀಯ ಇಲ್ವಾ? ಯಾರು? ನೀನು ಹೋಗುದಕ್ಕೆ ಬಂದ ಹೈಗುಳಿ ಅಂತ ಭಾವಿಸ್ಕೊಳ್ಬೇಡ. ನನ್ನ ಕೊಂತೇನೆ ಹೈಗುಳಿ. ನಾನೇ ಹೈಗುಳಿ. ಹಾಯ್ ಗುಳಿ. ಅದು ನಿನ್ನಗೆ ಕೊನೆಯ ಪಕ್ಷದಲ್ಲಿ ತೆಗೆದುಕೊಳ್ತೇನೆ. ನೀನು ಹೇಳಿದ್ದಲ್ವ ನಾ ಮುಗಿಯುವುದಕ್ಕೆ. ಹೋಗ್ತೀಯಲ್ಲ ಬಿಟ್ಟು? ಹೋಗುದಿಲ್ವಾ? ಹೋಗುದಿಲ್ಲ. ಜಯ ಜಯವೆನುತ ಸಕಲರು ಜಯ 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 ಹೈಗುಳಿ ಮಹಾಸ್ವಾಮಿಯೇ. ಈ ಕಾಲದಲ್ಲಿ ನನ್ನ ಮಗಳು ಮೌನ ಮುದ್ರಿತರಾಗಿದ್ದಾಳೆ. ಆದ್ದರಿಂದ ಅವಳನ್ನು ಸರಿಪಡಿಸಬೇಕು ತಂದೆ. ಎಚ್ಚರಿಸ್ತೇನೆ ಮಗು. ಮಾಯೆಯಿಂದ ಚೆತ್ತ ವರ್ಷಿಣಿ ನಮಿಸಿ ಹೈಗೋಳಿಯ ಸ್ಮರಿಸಿ ದೇವ, ಆ ದಾನವರ ಕೈಗೆ ಸಿಲುಕಿ ನನ್ನ ಜೀವನ ಇನ್ನೊಂದು ಹಾಳಾಗಿ ಹೋಗ್ತಾ ಇತ್ತು. ರಕ್ಷಣೆ ಮಾಡಿದೆ ತಂದೆ. ಶರಣು ಶರಣಾರ್ಥಿಯನ್ನು ಆಗಿ ಹೇಳ್ತಾ ತಂದೆಯೇ, ಮಗನೇ, ನಮ್ಮ ಊರಿನಲ್ಲಿ ನೆಲೆಸಿ ಸದಾ ನಮ್ಮ ಭಜಕರನ್ನು ಹಾಗೂ ನನ್ನ ಕುಟುಂಬವನ್ನು ಸಂರಕ್ಷಿಸಬೇಕು. ನನ್ನಿಂದಾದ ಸೇವೆಯನ್ನು ಪಡೆಯಬೇಕು ಅಂತ ಬೇಡಿಕೊಳ್ತಾ ಇದ್ದೇನೆ. ಮಗನೇ,
ಯೋಚನೆ ಮಾಡಬೇಡ. ಗುಡಿ ಗೋಪುರವನ್ನು ಕಟ್ಟಿಸಬೇಕು, ನನ್ನನ್ನ ಪ್ರತಿಷ್ಠಾಪನೆ ಮಾಡಬೇಕು. ನನಗೆ ಪ್ರೀತಿಯಾದ ಸೇವೆ ಅಂತ ಹೇಳಿದ್ರೆ ಕೋಲ ಸೇವೆ, ಗೆಂಡ ಸೇವೆ, ಬೆಳಕಿನ ಸೇವೆ ಇಷ್ಟು ನೀವು ಮಾಡಿದ್ರಿ ಹೌದಂತಾದ್ರೆ ಸದಾ ಕಾಲದಲ್ಲಿ ನಿನ್ನ ಕುಟುಂಬವನ್ನು ರಕ್ಷಣೆ ಮಾಡಿಕೊಂಡು ಜಯ ಜಯ ಜಯವೆನುತ್ತಲೀ ನಿನ್ನನ್ನು ಮದುವೆ ಮಾಡಿ ಕೊಟ್ಟಿದ್ದೇನೆ. ಆದರೆ ನೀನು ಇಲ್ಲಿಂದ ಹೋದೆ ಅಂತಾದ್ರೆ ನಾನು ಒಬ್ಬನೇ ಇರ್ಬೇಕಾಗ್ತದೆ. ಆದ ಕಾರಣ ಈ ರಾಜ್ಯವು ಕೂಡ ನಿನ್ನ ಗಂಡನಿಗೆ ನಾನು ಬಳುವಳಿಯಾಗಿ ಕೊಡ್ತೇನೆ. ಮಾತ್ರವಲ್ಲ, ತಾಯಿಗುಳಿ ಮಹಾದೈವ ಹೇಳಿದ ಹಾಗೆ ಅವನಿಗೆ ಪೂಜೆ ಪುರಸ್ಕಾರಗಳನ್ನು ಯಾವತ್ತೂ ನಡಿಬೇಕು, ಸೇವೆಗಳು ವರ್ಷಂಪ್ರತಿ ನಡಿಬೇಕು. ಹಾಗೆ ಅಲ್ಲಿಗೂ ಇಲ್ಲಿಗೂ ಬಂದು ಹೋಗುತ್ತಾ ಇರು. ಪವಿತ್ರವಾದಂತ ಈ ಕ್ಷೇತ್ರದಲ್ಲಿ ಮಹಾಮಂತ್ರವಾದಿ ಹಾಯ್ಗುಳಿ ಮಹಾದೈವ ಈ ಕಥೆಯನ್ನು ಆಡಿದ ನಮಗೂ ನಮ್ಮ ಆರಾಧ್ಯವೆ ಅಂತ ಮಹಿಷಮರ್ದಿನಿ ಹಾಗೂ ಮಹಾಗಣಪತಿ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತನ್ನು ಕೊಟ್ಟು ಕರುಣಿಸಿಯನ್ನು ಹಾಗೆ ಹೇಳುತ್ತಾ ಕಥೆಗೆ ಮಂಗಳವನ್ನು ಹಾಡ್ತಾ ಇದ್ದೇವೆ. ಒಂದು ಬಾರಿ ಬಂದು ನೋಡು ಮರೆಯದು ಜೀವ, ನೀಲಾವರ ದರ್ಶನವೇ ದಿವ್ಯ ಅನುಭವ, ನೀಲಾವರ ದರ್ಶನವೇ ದಿವ್ಯ ಅನುಭವ. ಪಾಪಗಳೆವ ಸುರಗಂಗೆ ಅಲ್ಲಿ ಹರಿವ ನದಿಯೂ ಸೀತ, ಪ್ರೇಮ ಭರಿತ ಭುವನ ಅಮ್ಮನ ಈ ತಾಣ, ಪ್ರೇಮ ಭರಿತ ಭುವನ ಅಮ್ಮನ ಈ ತಾಣ. ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ, ನಾರಾಯಣ ದೇ ನಮೋ ನಮೋ, ನಾರದ ಸನ್ನತ ನಮೋ ನಮೋ, ತಾತ